ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇಂದು 8ನೇ ತರಗತಿಯ 5ನೇ ಪಾಠವಾದ ಬಲಗಳನ್ನು ಅನ್ವೇಷಿಸುವುದು ಎನ್ನುವ ಪಾಠದ ಕೆಲವು ಅಂಶಗಳನ್ನು ಇಲ್ಲಿ ತಿಳ್ಕೊಳ್ಳೋಣ. ಈ ಪಾಠದಲ್ಲಿ ಬಲ ಎಂದರೇನು, ವಿವಿಧ ರೀತಿಯ ಬಲಗಳು ಯಾವುವು, ಬಲದ ಪರಿಣಾಮ ಯಾವುದು ಅನ್ನೋದನ್ನು ತಿಳ್ಕೊಳ್ಳೋಣ. ಈ ಪಾಠ ಪ್ರಾರಂಭ ಆಗೋದಕ್ಕೆ ಮುಂಚೆ ಹಲವಾರು ಪ್ರಶ್ನೆಗಳನ್ನು ನಾವು ನೋಡ್ತೀವಿ. ಬನ್ನಿ ನೋಡೋಣ ಹಾಗಾದರೆ ಯಾವ ಯಾವ ಪ್ರಶ್ನೆ ಇದೆ ಅಂತ ಹೇಳಿ. ಮೊದಲನೇ ಪ್ರಶ್ನೆ, ಸಮತಟ್ಟಾದ ನೆಲಕ್ಕಿಂತ ಏರು ಹಾದಿಯಲ್ಲಿ ಸೈಕಲ್ ತುಳಿಯೋದು ಕಷ್ಟ ಎಂದು ಭಾವಿಸುತ್ತದೆ ಏಕೆ ಅಂತ ಕೇಳ್ತಾವ್ರೆ. ಅಂದರೆ ಮಾಮೂಲಿ ನೆಲ ಇರುತ್ತಲ್ಲ, ಅದರಲ್ಲಿ ನಾವು ಸೈಕಲ್ನ ಆರಾಮವಾಗಿ ತುಳಿಬಹುದು, ಅಷ್ಟೊಂದು ಬಲ ಪ್ರಯೋಗ ಹಾಕಬೇಕಾಗಿಲ್ಲ. ಆದರೆ ರೋಡು ಅಪ್ಪಿರುತ್ತೆ ನೋಡಿ, ಸೊ ಅಲ್ಲಿ ಏರು ಹಾದಿ ಅಂತ ಹೇಳಿದ್ರೆ ಅಪ್ಪಿರುವಂಥದ್ದು. ಸೊ ಅಲ್ಲಿ ಸೈಕಲ್ ತುಳಿಯೋದಕ್ಕೆ ಬಹಳ ಕಷ್ಟ ಆಗುತ್ತೆ, ಹೆಚ್ಚಿನ ಬಲ ಪ್ರಯೋಗ ಮಾಡಬೇಕು. ಹೆಚ್ಚಿನ ಬಲ ಪ್ರಯೋಗ ಮಾಡಿದ್ರೂ ಸಹ ಫಾಸ್ಟಾಗಿ ಹೋಗೋದಕ್ಕೆ ಆಗೋದಿಲ್ಲ. ಯಾಕೆ ಅಂತ ಕೇಳ್ತಾ ಇದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ, ಸಮತಟ್ಟಾದ ನೆಲದಲ್ಲಿ ನಾವು ಯಾವ ವಿರುದ್ಧ ಕೆಲಸ ಮಾಡಬೇಕಾಗುತ್ತೆ ಅಂದರೆ ಕೇವಲ ಘರ್ಷಣೆಯ ವಿರುದ್ಧ ಕೆಲಸ ಮಾಡಬೇಕಾಗುತ್ತೆ ಮತ್ತು ಗಾಳಿಯ ವಿರುದ್ಧ ಕೆಲಸ ಮಾಡಬೇಕಾಗುತ್ತೆ. ಅಂದರೆ ನಮ್ಮ ಬಲಪ್ರಯೋಗ ಮಾಡಿದ್ದೀವಲ್ಲ ಸೈಕಲ್ನಲ್ಲಿ, ಗಾಳಿಯ ವಿರುದ್ಧ ಘರ್ಷಣೆಯ ವಿರುದ್ಧ ಅಷ್ಟೇ ಅದು ಕೆಲಸ ಮಾಡಬೇಕಾಗಿರುತ್ತೆ. ಅದಕ್ಕೋಸ್ಕರ ಅದನ್ನು ದಾಟಿ ಸೈಕಲ್ ಮುಂದೆ ಹೋಗುತ್ತೆ ಬಹಳ ಈಸಿಯಾಗಿ. ಆದರೆ ಅಪ್ಪಿರುವ ಜಾಗದಲ್ಲಿ ಏರು ಹಾದಿಯಲ್ಲಿ ಸೈಕಲ್ ತುಳಿಬೇಕಾದ್ರೆ ನಾವು ಗುರುತ್ವಾಕರ್ಷಣೆ ಅಂತ ಏನು ಹೇಳ್ತೀವಿ, ಆ ಗುರುತ್ವಾಕರ್ಷಣೆಯ ವಿರುದ್ಧ ದಿಕ್ಕಿನಲ್ಲಿ ಅದು ಕೆಲಸ ಮಾಡಬೇಕಾಗುತ್ತೆ. ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ ಅಪ್ಪಿರೋ ಜಾಗದಲ್ಲಿ ಕೆಲಸ ಮಾಡಬೇಕು ಅಂದರೆ ಹೆಚ್ಚು ಬಲ ಪ್ರಯೋಗ ಹಾಕ್ಲೇಬೇಕಾಗುತ್ತೆ. ಆದ್ದರಿಂದ ಸೈಕಲ್ ತುಳಿಯೋದು ಕಷ್ಟ ಅಂತ ಅನಿಸುತ್ತೆ. ಹಾಗಾದರೆ ಬನ್ನಿ ನೋಡೋಣ ಎರಡನೇ ಪ್ರಶ್ನೆ ಏನು ಅಂತ. ಒದ್ದೆಯಾದ ಮೇಲ್ಮೈಯಲ್ಲಿ ಜಾರುವುದು ಸುಲಭ ಏಕೆ ಅಂತ ಹೇಳ್ತಾವ್ರಿ. ಅಂದರೆ ಈಗ ಒಂದು ಯಾವುದಾದ್ರೂ ಸರ್ಫೇಸ್ ಇದೆ ಅಂತ ತಿಳ್ಕೊಳ್ಳಿ, ಅಲ್ಲಿ ಮಾಮೂಲಿಯಾಗಿ ನಡ್ಕೊಂಡು ಹೋದರೆ ಏನನ್ಸುತ್ತೆ, ಅಥವಾ ಒಂದು ಬಾಲನ್ನು ಉರುಳು ಬಿಟ್ಟರೆ ಏನಾಗುತ್ತೆ, ಮತ್ತು ಒದ್ದೆಯಾದ ಮೇಲ್ಮೈಯಲ್ಲಿ ಜಾರುವುದು ಸುಲಭ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಒದ್ದೆಯಾದಂತಹ ಒಂದು ಮೇಲ್ಮೈ ಮೇಲೆ ಜಾರೋದು ಸುಲಭ ಅಂದರೆ ಲೂಬ್ರಿಕೇಶನ್ ಜಾಸ್ತಿ ಆಗುತ್ತೆ. ನಿಮಗೆ ಗೊತ್ತಿದೆ, ಲೂಬ್ರಿಕೆಂಟ್ ಅಂತ ಹೇಳಿದ್ರೆ ಇದು ಏನು ಘರ್ಷಣೆಯನ್ನು ಕಡಿಮೆ ಮಾಡುವ ಎಣ್ಣೆ ಅಂತ ಹೇಳಬಹುದು. ಆ ರೀತಿಯಾಗಿ ಇದು ವರ್ಕ್ ಮಾಡುತ್ತೆ. ಲೂಬ್ರಿಕೆಂಟ್ ಆಗಿ ಕೆಲಸ ಮಾಡೋದ್ರಿಂದ ಈ ಒದ್ದೆಯಾದ ಮೇಲ್ಮೈ ಲೂಬ್ರಿಕೆಂಟ್ ಆಗಿ ಕೆಲಸ ಮಾಡುತ್ತೆ ಮತ್ತು ಇಲ್ಲಿ ಘರ್ಷಣೆ ಕಡಿಮೆ ಇರುತ್ತೆ. ಘರ್ಷಣೆ ಎಲ್ಲೆಲ್ಲಿ ಕಡಿಮೆ ಇರುತ್ತೆ ಆಗ ಜಾರುವುದು ಸುಲಭ ಆಗುತ್ತೆ. ಘರ್ಷಣೆಯ ಬಗ್ಗೆ ಮುಂದೆ ನಾವು ನೋಡೋಣ. ಅಂದರೆ ಈ ಪಾಠದಲ್ಲಿ ಗುರುತ್ವಾಕರ್ಷಣೆಯ ಬಗ್ಗೆ ಓದ್ತೀವಿ, ಘರ್ಷಣೆಯ ಬಗ್ಗೆ ಓದ್ತೀವಿ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ನೆಕ್ಸ್ಟ್ ಬಂದರೆ ಮೂರನೇ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ನಾವು ತೂಗುಯ್ಯಾಲೆಯಲ್ಲಿ ಗರಿಷ್ಠ ಹಂತವನ್ನು ತಲುಪಿ ಕೆಳಗೆ ಬರಲು ಪ್ರಾರಂಭಿಸಿದಾಗ ನಾವು ಹಗುರವಾಗುತ್ತಿರುವಂತೆ ಅಥವಾ ತೇಲುತ್ತಿರುವಂತೆ ನಮಗೆ ಭಾಸವಾಗುತ್ತದೆ ಏಕೆ ಅಂತ ಕೇಳ್ತಾ ಇದ್ದಾರೆ. ನಮಗೆ ಗೊತ್ತಿದೆ, ತೂಗುಯ್ಯಾಲೆಯಲ್ಲಿ ನಾವು ಇದು ಮಾಡಿದಾಗ ಫುಲ್ಲು ಮೇಲೆ ಹೋಗಿ ಕೆಳಗೆ ಬರುವಾಗ ಫುಲ್ಲು ಮೇಲೆ ಹೋಗಿದ್ದೀವಿ ಅಂತ ಹೇಳಿದ್ರೆ ಗುರುತ್ವಾಕರ್ಷಣೆಯ ವಿರುದ್ಧವಾಗಿ ಹೋಗಿದ್ದೀವಿ. ಆ ಕೆಳಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ಗುರುತ್ವಾಕರ್ಷಣೆ ಇಲ್ಲಿ ಆಕರ್ಷಣೆ ಮಾಡ್ತಾ ಇದೆ. ಅಂದರೆ ಮೇಲೆ ನಾವು ಹೋದಾಗ ಗುರುತ್ವಾಕರ್ಷಣೆಯ ಸಹಾಯದಿಂದ ಕೆಳಗಡೆ ವಾಪಸ್ ಬರ್ತಾ ಇದ್ದೀವಿ. ಒಂದು ಹಂತ ತಲುಪಿದ ನಂತರ ಎಷ್ಟು ಬಲ ಪ್ರಯೋಗ ಮಾಡಿದ್ದೀವಿ ಅಷ್ಟು ಮಾತ್ರ ಮೇಲೆ ಹೋಗುತ್ತೆ. ಆ ಒಂದು ಹಂತ ತಲುಪಿದ ನಂತರ ಗುರುತ್ವಾಕರ್ಷಣೆಯಿಂದ ಕೆಳಗೆ ಬರೋದು. ಅಲ್ಲಿ ನಾವು ಕೂತ್ಕೊಂಡಿರ್ತೀವಲ್ಲ ತೂಗುಯ್ಯಾಲೆಯಲ್ಲಿ, ಅದು ಕೂತ್ಕೊಂಡಿರುವಂತಹ ಆ ಜಾಗ ಏನಿದೆ ಅದು ಗುರುತ್ವಾಕರ್ಷಣೆಯ ವಿರುದ್ಧವಾಗಿ ಕೆಲಸ ಮಾಡೋದಿಲ್ಲ. ಹಾಗಾಗಿ ಗುರುತ್ವಾಕರ್ಷಣೆಯ ವಿರುದ್ಧ ಯಾವ ಬಲನೂ ಇಲ್ಲದೆ ಇರೋದ್ರಿಂದ ನಾವು ಸಡನ್ ಆಗಿ ಕೆಳಗಡೆ ಬರುವಂತೆ ಕಾಣುತ್ತೆ, ಅನಿಸುತ್ತೆ, ಭಾಸ ಆಗುತ್ತೆ. ಆಗ ತೇಲುತ್ತಿರುವಂತೆ ನಮಗೆ ಅನಿಸುತ್ತೆ. ಫ್ರೀ ಫಾಲ್ ಅಂತ ಹೇಳ್ತಾರೆ ಇದನ್ನ. ಇದೇ ರೀತಿ ನಿಮಗೆ ಯಾವ ಪ್ರಶ್ನೆಗಳಾದರೂ ನಿಮ್ಮ ತಲೆಯಲ್ಲಿ ಓಡಿದ್ರೆ ಇಲ್ಲಿ ಹಂಚ್ಕೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನೋಡೋಣ ಈ ಪಾಠದಲ್ಲಿ ಯಾವ ಯಾವ ಅಂಶಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿ. ಇಲ್ಲಿ ಕೊಟ್ಟಿರುವ ಅಂಶಗಳು ಯಾವ್ಯಾವುದು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಸ್ಟಾರ್ಟಿಂಗಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೋನಾಲಿ ಮತ್ತು ರಾಗಿಣಿ ಅಂತ 2 ವಿದ್ಯಾರ್ಥಿಗಳಿದ್ರಂತೆ. ಅವರು ಬೇಸಿಗೆ ರಜೆ ಇನ್ನೇನು ಆರಂಭ ಆಗಬೇಕು ಆ ಟೈಮಲ್ಲಿ ಗಾಳಿ ತುಂಬ ಬೀಸ್ತಾ ಇತ್ತಂತೆ. ಅವತ್ತು ಅವರು ಹಳ್ಳಿ ಸುತ್ತಮುತ್ತ ಪ್ರದೇಶವನ್ನು ನೋಡೋದಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ ದಿನ ಏನಾಯಿತು, ಗಾಳಿ ತುಂಬ ಜೋರಾಗಿ ಬೀಸ್ತಾ ಇತ್ತಂತೆ. ಎಲ್ಲ ಕಡೆ ಆ ದೃಶ್ಯಗಳನ್ನು ನೋಡೋಣ, ನಮ್ಮ ಸುತ್ತಮುತ್ತಲು ಏನಿದೆ ನೋಡೋಣ ಅಂತ ಅಂದು ಅವರು ಬಯಸಿದ್ರಂತೆ. ಆ ದಿನ ಗಾಳಿ ಜಾಸ್ತಿ ಬರ್ತಾ ಇತ್ತು. ಆಗ ಅವರು ಹೋಗೋದಕ್ಕೆ ಮುಂಚೆ ಏನು ಮಾಡಿದ್ರು, ಸೈಕಲ್ ಚಕ್ರಗಳಿಗೆ ಗಾಳಿ ತುಂಬ್ತಾ ಇದ್ರಂತೆ. ಆ ಗಾಳಿ ತುಂಬೋದು ಕೂಡ ಅಲ್ಲೂ ಕೂಡ ಬಲಪ್ರಯೋಗ ಮಾಡಬೇಕು, ಗೊತ್ತಿದೆ ನಿಮಗೆ. ಇದು ಒಂದು ರೀತಿಯ ಬಲ ಅಂತ ಹೇಳಬಹುದು. ನಾವು ಸೈಕಲ್ ಚಕ್ರಗಳಿಗೆ ಗಾಳಿ ತುಂಬೋದಕ್ಕೂ ಕೂಡ ನಾವು ಬಲಪ್ರಯೋಗ ಮಾಡಬೇಕು. ಇದು ಮೊದಲನೇ ಬಲ ಅಂತ ಹೇಳಬಹುದು ಇಲ್ಲಿ.
ನಂತರ ಅವರು ಗಾಳಿ ಅವರನ್ನು ರಭಸವಾಗಿ ಹಿಂದಕ್ಕೆ ತಳ್ತಾ ಇತ್ತಂತೆ. ಅವರು ಸೈಕಲಲ್ಲಿಯೇ ಹೋಗ್ತಾ ಇದ್ದಾರೆ ಈ ಡೈರೆಕ್ಷನಲ್ಲಿ. ಹೋಗ್ತಾ ಇದ್ರೆ ಆ ಗಾಳಿ ಅವರ ವಿರುದ್ಧವಾಗಿ ಬರ್ತಾ ಇದೆಯಂತೆ. ನಿಮಗೆ ಗೊತ್ತಿದೆ, ಗಾಳಿಯ ವಿರುದ್ಧವಾಗಿ, ನೀರಿನ ವಿರುದ್ಧವಾಗಿ ನಾವು ಬಲಪ್ರಯೋಗ ಮಾಡಿ ಅದರಿಂದ ತಪ್ಪಿಸ್ಕೊಂಡು ಮುಂದಕ್ಕೆ ಹೋಗಬೇಕು ಅಂದರೆ ಹೆಚ್ಚು ಬಲದ ಅವಶ್ಯಕತೆ ಇರುತ್ತೆ ಅಂತ ಅಂದ್ಬಿಟ್ಟು. ಹಾಗಾದರೆ ಇಲ್ಲಿ ಅವರು ಹೆಚ್ಚು ಬಲವನ್ನು ಹಾಕಿ ಮುಂದಕ್ಕೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾರಂತೆ. ಆಗ ಅಯ್ಯೋ ಗಾಳಿ ತಳ್ತಾ ಇದೆ ನಮ್ಮನ್ನ ಬಲವಾಗಿ ಅಂತ ರಾಗಿಣಿ ಹೇಳಿದ್ಲಂತೆ. ಅದಕ್ಕೆ ಇನ್ನು ಸೋನಾಲಿ ಅನ್ನೋಳು ಏನು ಹೇಳ್ತಾ ಇದ್ದಾಳೆ, ಗಾಳಿ ವಿರುದ್ಧವಾಗಿ ನಾವು ಸವಾರಿ ಮಾಡಬೇಕಾಗಿದೆ ಅಂತ ಹೇಳಿ. ಹಾಗಾದರೆ ಇಲ್ಲೂ ಕೂಡ ಗಾಳಿ ವಿರುದ್ಧವಾಗಿ ಸವಾರಿ ಮಾಡೋದು ಕೂಡ ಅಲ್ಲೂ ಕೂಡ ಒಂದು ರೀತಿಯ ಬಲ ಪ್ರಯೋಗವನ್ನು ಮಾಡಬೇಕಾಗುತ್ತೆ ನಾವು ಅಂತ ಹೇಳ್ತಾ ಇದ್ದಾರೆ. ಬೈಸಿಕಲ್ದು ಪೆಡಲ್ ಮಾಡಬೇಕೆಲ್ಲ ಬಲವಾಗಿ ಅವರು ತುಳಿಬೇಕಾಗುತ್ತೆ. ಯಾಕೆ? ಗಾಳಿಯ ಒಂದು ರಭಸವನ್ನು ಅದರ ವಿರುದ್ಧವಾಗಿ ಅವರು ಹೋಗ್ತಾ ಇದ್ದಾರೆ, ಅಲ್ಲಿ ಬಲಪ್ರಯೋಗ ಮಾಡಬಹುದು. ಅಂದರೆ ಇಲ್ಲಿ ದೈನಂದಿನ ಜೀವನದಲ್ಲಿ ಎಲ್ಲೆಲ್ಲಿ ನಾವು ಬಲಪ್ರಯೋಗಗಳನ್ನು ಮಾಡ್ತೀವಿ ಅನ್ನೋದಂಥ ಒಂದು ಅಂಶವನ್ನು ಕೊಟ್ಟಿರುವಂಥದ್ದು. ಇನ್ನು ಹೀಗೆ ಅವರು ಹೋಗ್ತಾ ಇರಬೇಕಾದ್ರೆ ಬೆಟ್ಟದ ತುದಿಗೆ ಹೋಯ್ತಂತೆ. ಬೆಟ್ಟದ ತುದಿಗೆ ಹೋಗೋ ಸಂದರ್ಭದಲ್ಲಿ ಕೆಲವು ರಸ್ತೆ ಏನಾಗಿತ್ತಂತೆ ಅಂತ ಹೇಳಿದ್ರೆ ಒರಟಾಗಿತ್ತಂತೆ, ಕೆಲವು ರಸ್ತೆ ನುಣುಪಾಗಿತ್ತಂತೆ. ಎಲ್ಲೆಲ್ಲಿ ಒರಟಾಗಿತ್ತು ಅವರು ಪೆಡ್ಲು ಮಾಡೋದಕ್ಕೆ ತುಂಬ ಕಷ್ಟಪಟ್ರಂತೆ. ಯಾಕೆ ಕಷ್ಟಪಟ್ಟರು ಅಂತ ಹೇಳಿದ್ರೆ, ಒರಟಾದ ನೆಲದಲ್ಲಿ ಘರ್ಷಣೆ ಜಾಸ್ತಿ ಇರುತ್ತೆ. ನಾವು ಪೆಡಲ್ ಮಾಡಿದಾಗ ನಮ್ಮ ದಿಕ್ಕಿಗೆ ವಿರುದ್ಧವಾದ ದಿಕ್ಕಿನಲ್ಲಿ ಆ ಘರ್ಷಣೆ ಉಂಟು ಮಾಡಿ ನಮ್ಮನ್ನು ಸೈಕಲನ್ನು ಮುಂದಕ್ಕೆ ಬಿಡೋದಕ್ಕೆ ಸ್ವಲ್ಪ ಕಷ್ಟ ಅಂದರೆ ಸೈಕಲ್ನ ಮುಂದಕ್ಕೆ ಬಿಡೋಲ್ಲ. ಆಗ ಹೆಚ್ಚು ಬಲಪ್ರಯೋಗ ಮಾಡಿ ಆ ಘರ್ಷಣೆಯನ್ನು ದಾಟಿ ಮುಂದೆ ಹೋಗಬೇಕಾಗುತ್ತೆ. ಅದಕ್ಕೋಸ್ಕರ ಒರಟಾದ ನೆಲದಲ್ಲಿ ನಾವು ಪೆಡಲ್ ಮಾಡೋದು ಕಷ್ಟ ಆಗುತ್ತೆ. ಯಾಕೆ? ಘರ್ಷಣೆ ಹೆಚ್ಚಿರುತ್ತೆ. ಇನ್ನು ನುಣುಪಾದ ಜಾಗದಲ್ಲಿ ಘರ್ಷಣೆ ತುಂಬ ಕಡಿಮೆ ಇರುತ್ತೆ, ಆರಾಮವಾಗಿ ನಮಗೆ ಹೋಗೋದಕ್ಕೆ ಸಹಾಯ ಆಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಬಂದರೆ ಸ್ವಲ್ಪ ದೂರದಲ್ಲಿ ಗುಡುಗಿನ ಶಬ್ದವನ್ನು ಕೇಳಿ ನಂತರ ಮಿಂಚಿನ ಬೆಳಕನ್ನು ಕೂಡ ಕಂಡ್ರಂತೆ. ಇಲ್ಲೂ ಕೂಡ ಒಂದು ರೀತಿಯ ಬಲ ಅಪ್ಲೈ ಆಗುತ್ತೆ ಅಂತ ನಾವು ಹೇಳ್ಬೋದು. ಇಲ್ಲೂ ಕೂಡ ಗುಡುಗಿನ ಶಬ್ದದ ನಂತರ ಮಿಂಚು ಬರೋದು ಕೂಡ ಬಲಪ್ರಯೋಗದ ಒಂದು ವಿಧ. ಅಂದರೆ ಈ ಸಂದರ್ಭದಲ್ಲೂ ಬಲಪ್ರಯೋಗ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಬಲದ ಪರಿಣಾಮ ಇರುತ್ತೆ ಅಂತ. ನೆಕ್ಸ್ಟ್ ಬಂದರೆ ಹಿಂದಿರುಗುವಾಗ ಅವರು ಅಲ್ಲೆಲ್ಲ ನೋಡಿಕೊಂಡ್ರು. ಹಿಂದಿರುಗುವಾಗ ಅವರು ಏನು ಮಾಡಿದ್ರು, ಕುರಿಗಳ ಹಿಂಡನ್ನು ನೋಡಿದ್ರು. ಅವರು ತಮ್ಮ ಬೈಸಿಕಲಲ್ಲಿ ಗಂಟೆಗಳನ್ನು ಒತ್ತುತ್ತಾ ಸವಾರಿಯ ದಿಕ್ಕನ್ನು ಬದಲಿಸಲು ಸೈಕಲ್ ಹಿಡಿಕೆಯನ್ನು ತಿರುಗಿಸಿದ್ರು. ಅಂದರೆ ಗಂಟೆಗಳನ್ನು ಒತ್ತಿದ್ರಲ್ಲ, ಅಂದರೆ ಬೆಲ್ ಬಾರಿಸಿದ್ರಲ್ಲ ಇದರಲ್ಲಿ ಸೈಕಲಲ್ಲಿ, ಅದು ಕೂಡ ಬೆಲ್ ಸುಮ್ಮನೆ ತನ್ನಷ್ಟಕ್ಕೆ ತಾನೇ ಒತ್ಕೊಂಡಿಲ್ಲ, ಅವರು ಒತ್ತಿರುವಂಥದ್ದು. ಇಲ್ಲೂ ಕೂಡ ಬಲಪ್ರಯೋಗ ಮಾಡಿದ್ದಾರೆ ಅಂತ ಹೇಳಬಹುದು. ನಂತರ ಅವರು ಬೆಟ್ಟದಿಂದ ಕೆಳಗಡೆ ಇಳಿತಾ ಇರಬೇಕಾದ್ರೆ, ಅಂದರೆ ಹತ್ತುತ್ತಾ ಇರಬೇಕಾದ್ರೆ ಏನು ಹೆಚ್ಚು ಬಲಪ್ರಯೋಗ ಮಾಡಿದ್ರು. ಯಾಕೆ? ಗುರುತ್ವಾಕರ್ಷಣೆಯ ವಿರುದ್ಧವಾಗಿ ಅವರು ಕೆಲಸ ಮಾಡಬೇಕಾಗಿತ್ತು, ಆದ್ದರಿಂದ ಹೆಚ್ಚು ಬಲಪ್ರಯೋಗ ಮಾಡಿ ಮೇಲೆ ಹತ್ತಿದ್ರು. ಆದರೆ ಇಳಿಜಾರು ಆಗುವಾಗ ಏನಾಯಿತು ಅಂತ ಹೇಳಿದ್ರೆ, ಅವ್ರು ಪೆಡ್ಲು ಮಾಡಲೇ ಇಲ್ಲ, ಆದರೂ ಕೂಡ ಬೈಸಿಕಲ್ ತನ್ನಷ್ಟಕ್ಕೆ ತಾನೇ ಕೆಳಗಡೆ ಚಲಿಸ್ತಾ ಇದೆ. ಹಾಗಾದರೆ ಅಲ್ಲಿಂದ ಏನು ಗೊತ್ತಾಯಿತು ಅಂದರೆ, ಆ ಗುರುತ್ವಾಕರ್ಷಣೆ ಇತ್ತಲ್ಲ ಅದು ಎಳಿತಾ ಇದೆ ಸೈಕಲನ್ನು ಕೆಳಗಡೆ, ಬೆಟ್ಟದಿಂದ ಕೆಳಗಡೆಗೆ ಎಳಿತಾ ಇದೆ. ಅವರು ಪೆಡಲ್ ಮಾಡೋದೇ ಬೇಕಿಲ್ಲ, ಈ ಗುರುತ್ವಾಕರ್ಷಣೆಯ ಬಲದಿಂದ ಕೆಳಮುಖವಾಗಿ ಅವರು ಆರಾಮವಾಗಿ ಈಸಿಯಾಗಿ ಬರಬಹುದು. ಆ ಕೆಳಮುಖವಾಗಿ ಎಳೆಯುತ್ತಿರುವಂತೆ ಅವರಿಗೆ ಭಾಸ ಆಗುತ್ತೆ. ಸೊ ಈ ಎಲ್ಲ ಸಂದರ್ಭಗಳಲ್ಲೂ ಬಲ, ಗುರುತ್ವ ಎಲ್ಲ ಅಪ್ಲೈ ಆಗುತ್ತೆ ಅಂತ ನಾವು ಹೇಳ್ಬಹುದು. ಹಾಗಾದರೆ ಬಲ ಅಂದರೆ ಏನು ಅಂತ ಹೇಳಿದ್ರೆ, ನಾವೀಗ ನೋಡಿದ್ವಿ, ತಳ್ಳೋದು, ಎಳೆಯೋದು, ಮೇಲೆತ್ತೋದು, ಇವುಗಳೆಲ್ಲ ಬಲದ ಒಂದು ಪರಿಣಾಮ ಅಂತ ಹೇಳಿಬಿಟ್ಟು ಇದನ್ನೇ ಬಲ ಅಂತ ಹೇಳೋದು. ನೋಡೋಣ ಈಗ ಒಂದು ಆಕ್ಟಿವಿಟಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಒಂದು ದೊಡ್ಡ ರಟ್ಟಿನ ಪೆಟ್ಟಿಗೆಯನ್ನು ಕೊಟ್ಟಿದ್ದಾರೆ. ಒಬ್ಬ ಮನುಷ್ಯ ನೋಡಿ ಇಲ್ಲಿ ರಟ್ಟಿನ ಪೆಟ್ಟಿಗೆಯನ್ನು ತಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಇದನ್ನು ತಳ್ಳುವುದು ಅಂತ ಹೇಳ್ತಾರೆ. ಇನ್ನೊಂದು ಮಗು ಒಂದು ಪೆಟ್ಟಿಗೆಗೆ ಹಗ್ಗವನ್ನು ಕಟ್ಟಿ ಎಳಿತಾ ಇರುವಂಥದ್ದು, ಇದನ್ನು ಎಳೆಯುವುದು ಅಂತ ಹೇಳ್ತಾರೆ. ಮತ್ತೊಂದು ಇದರಲ್ಲಿ ಏನು ಮಾಡ್ತಾ ಇರೋದು, ವ್ಯಕ್ತಿ ಅದನ್ನು ಎತ್ತುತ್ತಾ ಇರೋದು. ಒಟ್ಟಿನಲ್ಲಿ ತಳ್ಳುವುದು, ಎಳೆಯುವುದು, ಎತ್ತುವುದು, ಈ ಅಂದರೆ ಬಲಪ್ರಯೋಗ, ಬೇರೆ ಬೇರೆ ರೀತಿಯಲ್ಲಿ ಬಲಪ್ರಯೋಗ ಮಾಡ್ತಾ ಇದ್ದಾರೆ. ಬಲಪ್ರಯೋಗ ಮಾಡ್ತಾ ಇರೋದ್ರಿಂದ ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ಚಲನೆ ಆಗ್ತಾ ಇದೆ ಈ ವಸ್ತು ಅಂತ ಹೇಳಬಹುದು. ಇನ್ಯಾವುದಾದ್ರೂ ವಿಧದಲ್ಲಿ ಬಲಪ್ರಯೋಗವನ್ನು ಮಾಡಬಹುದಾ, ಪೆಟ್ಟಿಗೆಯನ್ನು ಸರಿಸಬಹುದಾ ಅಂತ ನೀವು ಕೂಡ ಯೋಚನೆ ಮಾಡಬಹುದು. ಹಾಗಾದರೆ ಇಲ್ಲಿ ಬಲ ಅಂದರೆ ಏನು ಅಂತ ಈಗಾಗಲೇ ನಿಮಗೆ ಅರ್ಥ ಆಗಿದೆ. ನಾವು ನಮ್ಮ ದೈನಂದಿನ ಜೀವನದಲ್ಲಿ ಯಾವಾಗಲೂ ತಳ್ಳೋದು, ಎಳೆಯೋದು, ಎತ್ತೋದು ಇದೆಲ್ಲ ಮಾಡ್ತೀವಲ್ಲ, ಆಗ ಚಲನೆ ಉಂಟಾಗುತ್ತೆ. ಅದನ್ನು ಸಾಮಾನ್ಯವಾಗಿ ವಿಜ್ಞಾನದಲ್ಲಿ ಬಲ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡೋಣ, ಇಲ್ಲಿ ಒಂದು
ಟೇಬಲನ್ನು ಕೊಟ್ಟಿದ್ದಾರೆ. ವಿಭಿನ್ನ ಕ್ರಿಯೆಗಳು ಮತ್ತು ಅವುಗಳ ಪರಿಣಾಮಗಳು ಅಂತ ಕೊಟ್ಟಿದ್ದಾರೆ. ಹಾಗಾದರೆ ವಿಭಿನ್ನ ಕ್ರಿಯೆಗಳು ಅವುಗಳ ಪರಿಣಾಮಗಳಲ್ಲಿ ಏನೆಲ್ಲ ಕ್ರಿಯೆ ಕೊಟ್ಟಿದ್ದಾರೆ, ಅದು ತಳ್ಳುವಿಕೆನ ಎಳೆಯುವಿಕೆನ ಮತ್ತು ಅದರ ಪರಿಣಾಮ ಏನು ಅನ್ನೋದನ್ನು ನಾವೀಗ ನೋಡೋಣ. ನೋಡಿ, ಇಲ್ಲಿ ಮೊದಲನೇದು ಕೊಟ್ಟಿದ್ದಾರೆ. ಚಲಿಸುತ್ತಿರುವ ನಿಮ್ಮ ಬೈಸಿಕಲನ್ನು ನಿಲ್ಲಿಸಿ ನಿಮ್ಮ ಸ್ನೇಹಿತ ಹಿಂಬದಿಯಿಂದ ಹಿಡಿದಿದ್ದಾನೆ. ಅಂದರೆ ನೀವು ಬೈಸಿಕಲಲ್ಲಿ ಹೋಗ್ತಾ ಇದ್ದೀರಾ, ಹಿಂದೆ ಯಾರೋ ನಿಮ್ಮ ಸೈಕಲ್ನ ಹಿಡ್ಕೊಂಡಿದ್ದಾರೆ. ಹಿಡ್ಕೊಂಡಾಗ ಏನಾಗುತ್ತೆ, ಅದು ಎಂತಹ ಬಲ ಅಂತ ಹೇಳ್ಬೋದು, ಎಳೆಯುವಿಕೆ. ಹಿಂದೆಯಿಂದ ಎಳಿತಾ ಇರೋದಲ್ವಾ ಆ ವ್ಯಕ್ತಿ, ನಿಮ್ಮ ಫ್ರೆಂಡು ಸೈಕಲ್ನ, ಅದಕ್ಕೆ ಅದನ್ನು ಎಳೆಯುವಿಕೆ ಅಂತ ಹೇಳಬಹುದು. ಈಗ ಅದರ ಪರಿಣಾಮ ಏನು ಅಂತ, ಅವನು ಎಳೆದಾಗ ಏನಾಗ್ತಾ ಇದೆ, ಸೈಕಲ್ ಸ್ಪೀಡ್, ಜವ ಅಂದರೆ ಸ್ಪೀಡ್ ಅಂತ ಹೇಳ್ಬೋದು. ಇಲ್ಲಿ ಸೈಕಲ್ನ ಸ್ಪೀಡ್ ಏನಾಯಿತು, ಕಡಿಮೆ ಆಯಿತು. ಅಥವಾ ಸೈಕಲ್ ನಿಂತು ಹೋಗ್ಬೋದು. ಅವನು ಹೆಚ್ಚು ಬಲಪ್ರಯೋಗ ಮಾಡಿದರೆ ಸೈಕಲ್ ನಿಂತು ಕೂಡ ಹೋಗ್ಬಹುದು, ಅಥವಾ ಸೈಕಲ್ ಸ್ಪೀಡು ಕಡಿಮೆ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದು ಬಲದ ಪರಿಣಾಮದಿಂದ ಉಂಟಾಗಿರುವಂಥದ್ದು. ನೆಕ್ಸ್ಟು, ಚಲಿಸುತ್ತಿರುವ ಚೆಂಡನ್ನು ಬ್ಯಾಟ್ನಿಂದ ಹೊಡೆಯುವುದು ಅಂತ ಹೇಳ್ತಾ ಇದ್ದಾರೆ. ಚೆಂಡನ್ನು ಬ್ಯಾಟ್ನಿಂದ ಹೊಡೆದಾಗ ಏನಾಯಿತು, ತಳ್ಳಿದಂಗಾಯಿತು ಅದನ್ನು. ಆಗ ಚೆಂಡಿನ ದಿಕ್ಕು ಏನಾಗುತ್ತೆ, ಬದಲಾಗುತ್ತೆ. ಸ್ಪೀಡು ಕೂಡ ಚೇಂಜ್ ಆಗುತ್ತೆ, ಚೆಂಡಿನ ದಿಕ್ಕು ಕೂಡ ಬದಲಾಗುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಕ್ರಿಕೆಟಲ್ಲಿ ನೀವು ನೋಡಬಹುದು, ಬ್ಯಾಟ್ನಿಂದ ಚೆಂಡನ್ನು ಹೊಡೆದಾಗ ಬೇರೆ ಬೇರೆ ದಿಕ್ಕಿಗೆ ಅದು ಚಲಿಸುತ್ತೆ. ಸೊ ಇಲ್ಲಿ ತಳ್ಳುವಿಕೆನ ಎಳೆಯುವಿಕೆನ ಅಂದರೆ ತಳ್ಳುವಂಥದ್ದು, ಚೆಂಡಿನ ದಿಕ್ಕು ಇಲ್ಲಿ ಬದಲಾಗುತ್ತೆ. ಬಲದ ಪರಿಣಾಮ ಯಾವುದು ಅಂತ ಹೇಳಿದ್ರೆ. ನೆಕ್ಸ್ಟ್ ಬಂದರೆ ಗಾಳಿ ತುಂಬಿದ ಬಲೂನನ್ನು ಒತ್ತುವುದು. ಒಂದು ಬಲೂನ್ನ ತಗೊಂಡು ಪ್ರೆಸ್ ಮಾಡುವಂಥದ್ದು ಕೈಯಲ್ಲಿ. ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಅದು ತಳ್ಳುವಿಕೆನ ಎಳೆಯುವಿಕೆನ ಅಂತ ಕೇಳ್ತಾ ಇದ್ದಾರೆ. ಹೌದು, ಅದು ತಳ್ಳುವಿಕೆ ಆಗುತ್ತೆ. ಪುಷ್ ಮಾಡೋದು ಅಂತ ಹೇಳ್ತಾರಲ್ಲ, ತಳ್ತಾ ಇದ್ದೀವಿ. ಆದ್ದರಿಂದ ಆಗ ಏನಾಗುತ್ತೆ, ನೀವು ಬಲೂನನ್ನು ನೀವು ಅಂದರೆ ಒತ್ತಿದಾಗ, ನಿಮ್ಮ ಬೆರಳಿನಿಂದ ಒತ್ತಿದಾಗ ಏನಾಗುತ್ತೆ, ಅದರ ಆಕಾರದಲ್ಲಿ ಬದಲಾವಣೆ ಆಗೋದನ್ನು ನೀವು ನೋಡಬಹುದು. ಅದನ್ನು ಆಕ್ಟಿವಿಟಿ ನೀವು ಕೂಡ ಮಾಡಿ ತಿಳ್ಕೊಳ್ಬಹುದು. ಇದಿಷ್ಟನ್ನು ಅವರು ಎಳೆಯುವಿಕೆನ, ತಳ್ಳುವಿಕೆನ, ಅದರಿಂದ ಆಗುವಂತಹ ಬಲದ ಪರಿಣಾಮ ಏನು ಅಂತ, ಬಲದಿಂದ ಆಗುವ ಪರಿಣಾಮ ಏನು ಅಂತ, ವಸ್ತುಗಳ ಮೇಲೆ ಯಾವ ಪರಿಣಾಮ ಬೀರುತ್ತೆ ಬಲಪ್ರಯೋಗ ಮಾಡಿದಾಗ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆಕ್ಟಿವಿಟಿನಲ್ಲಿ ವಸ್ತುಗಳ ಮೇಲೆ ಬಲವನ್ನು ಪ್ರಯೋಗಿಸುವುದು ಅಂತ ಹೇಳ್ತಾ ಇದ್ದಾರೆ. ಆಕ್ಟಿವಿಟಿಗಳನ್ನು ನೀವು ನೋಡ್ತಾ ಇರ್ಬೋದು. ಡ್ರಾಯರ್ನ ಇಲ್ಲಿ ಎಳಿತಾ ಇರೋದು, ಎಳೆದಾಗ ಏನಾಯಿತು, ಹೊರಗಡೆ ಬಂತು. ಟೇಬಲಿಂದ ಈ ಡ್ರಾಯರು ಹೊರಗಡೆ ಬಂದಿದೆ. ಇನ್ನು ರಬ್ಬರ್ ಬ್ಯಾಂಡನ್ನು ಎಳಿತಾ ಇದ್ದಾಗ ಅದರ ಶೇಪ್ ನೋಡಿ ಅಗಲ ಆಯಿತು. ಸೊ ಉದ್ದಕ್ಕೆ ಅಂದರೆ ಸ್ವಲ್ಪ ಚಿಕ್ಕದಿತ್ತು, ಅಗಲ ಆಯಿತು. ಇನ್ನು ಇಲ್ಲಿ ಚೆಂಡನ್ನು ಹಿಡಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥದ್ದು. ಆಗ ಅದರ ಸ್ಪೀಡ್ ಏನಾಯಿತು, ಚಲನೆಯ ಸ್ಪೀಡ್ ಏನಾಯಿತು, ಕಡಿಮೆ ಆಯಿತು. ಅಥವಾ ಚಲಿಸ್ತಾ ಇರೋದು ಅಲ್ಲೇ ನಿಂತ್ಕೊಳ್ತು. ಈ ರೀತಿಯಾಗಿ ವಸ್ತುವಿನ ಮೇಲೆ ಬಲಪ್ರಯೋಗ ಮಾಡಿದಾಗ ಅದರ ಆಕಾರದಲ್ಲಿ ಬದಲಾವಣೆ ಆಗಬಹುದು, ಅಥವಾ ಅದರ ದಿಕ್ಕಿನಲ್ಲಿ ಬದಲಾವಣೆ ಆಗಬಹುದು, ಅಥವಾ ಅದರ ಸ್ಪೀಡನ್ನು ಕೂಡ ನಾವು ಕಡಿಮೆ ಮಾಡಬಹುದು, ನಿಲ್ಲಿಸಬಹುದು ಅಂತ ಹೇಳ್ತಾ ಈ ಒಂದು ಚಿತ್ರಗಳನ್ನು ಅವರು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ ನೆಕ್ಸ್ಟು ಏನು ಕೊಟ್ಟಿದ್ದಾರೆ ಅಂತ ಹೇಳಿ. ಅಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನೇ ಇಲ್ಲಿ ಕೊಟ್ಟಿರುವಂಥದ್ದು. ಏನು ಈ ಚಿತ್ರಗಳನ್ನು ಕೊಟ್ಟಿದ್ದಾರೆ ಅದರ ಎಕ್ಸ್ಪ್ಲನೇಷನ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಮೇಜಿನ ಡ್ರಾಯರ್ನ ತೆರೆಯೋದಾಗಿರಬಹುದು, ರಬ್ಬರ್ ಬ್ಯಾಂಡನ್ನು ಹಿಗ್ಸೋದಾಗಿರಬಹುದು, ಅಥವಾ ಚೆಂಡನ್ನು ಕ್ಷೇತ್ರ ರಕ್ಷಕ ಹಿಡಿಯೋವಂಥದ್ದು ಅದನ್ನೆಲ್ಲ ಕೊಟ್ಟಿದ್ದಾರೆ. ಕಾಲ್ ಚೆಂಡನ್ನು ಒದೆಯೋದಾಗಿರಬಹುದು, ಅಥವಾ ಸೈಕಲ್ ತುಳಿತಾ ಇರ್ತೀವಿ ತಕ್ಷಣ ಬ್ರೇಕ್ ಹಾಕೋದಾಗಿರ್ಬೋದು, ಚಪಾತಿ ಲಟ್ಸೋದಾಗಿರ್ಬೋದು. ಇಲ್ಲೆಲ್ಲ ನಾವು ಬಲಪ್ರಯೋಗ ಮಾಡ್ತೀವಿ. ಆ ಬಲಪ್ರಯೋಗದಿಂದ ಆಕಾರ ಬದಲಾಗುತ್ತೆ, ಅಥವಾ ಚಲನೆ ನಿಂತೋಗುತ್ತೆ, ಅಥವಾ ಸ್ಪೀಡ್ ಕಡಿಮೆ ಆಗುತ್ತೆ. ಈ ಥರ ಎಲ್ಲ ಪರಿಣಾಮ ಉಂಟಾಗುತ್ತೆ. ಹಾಗಾದರೆ ವಸ್ತುವಿನ ಮೇಲೆ ಪ್ರಯೋಗಿಸಿದ ಬಲವು ಯಾವ ಯಾವ ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಹಾಗಾದರೆ ಮೊದಲನೇದೇನು, ವಸ್ತುವನ್ನು ನಿಶ್ಚಲ ಸ್ಥಿತಿಯಿಂದ ಚಲಿಸುವಂತೆ ಮಾಡಬಹುದು. ಉದಾಹರಣೆಗೆ ಒಂದು ಬಾಲಿದೆ, ಬಾಲನ್ನು ಎತ್ಕೊಂಡು ನೂಕಿದ್ರೆ ಅಥವಾ ಬಾಲನ್ನು ದೂರಕ್ಕೆ ಎಸೆದಾಗ ಏನಾಗುತ್ತೆ, ಅದು ಚಲಿಸುವಂತೆ ಮಾಡುತ್ತೆ. ನಿಶ್ಚಲ ಸ್ಥಿತಿ ಇದ್ದಿದ್ದೇನಾಯಿತು, ಚಲಿಸುವಂತೆ ಆಗುತ್ತೆ. ಇದು ಯಾವುದರ ಪರಿಣಾಮ, ಬಲಪ್ರಯೋಗ ಮಾಡಿದರ ಪರಿಣಾಮ. ಹಾಗಾದರೆ ಯಾವುದು ಮೊದಲನೇ ಪರಿಣಾಮ, ಬಲದ ಮೊದಲನೇ ಪರಿಣಾಮ ಯಾವುದು ಅಂದರೆ ನಿಶ್ಚಲ ಸ್ಥಿತಿಯಿಂದ ಚಲಿಸುವಂತೆ ನಾವು ವಸ್ತುಗಳನ್ನು ಮಾಡಬಹುದು ಬಲಪ್ರಯೋಗ ಮಾಡೋದ್ರಿಂದ. ಎರಡನೇದು ಯಾವುದು ಅಂತ ಹೇಳಿದ್ರೆ, ವಸ್ತು ಏನಾದರೂ ಆಲ್ರೆಡಿ ಚಲಿಸ್ತಾ ಇದೆ, ಇದರ ಜವವನ್ನು ಬದಲಾಯಿಸ್ಬೋದು, ಅಂದರೆ ಸ್ಪೀಡನ್ನು ಕಂಟ್ರೋಲ್ ಮಾಡ್ಬೋದು. ನೋಡಿ, ಈಗ ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಆಡುವಾಗ ಸ್ಪೀಡಾಗಿ ಬಾಲು ಬರ್ತಾ ಇದೆ, ಬಾಲು ಸಿಗೋದಿಲ್ಲ ಕೈಗೆ, ಬಟ್ ಬಾಲ್ ಒಂದು ಸ್ವಲ್ಪ ಟಚ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಆಗ ಅದರ ಸ್ಪೀಡ್ ಏನಾಯಿತು, ಕಡಿಮೆ ಆಗುತ್ತೆ. ಸೊ ಈ ರೀತಿಯಾಗಿ ವಸ್ತು ಏನಾದರೂ ಚಲಿಸ್ತಾ ಇದ್ರೆ ಅದರ ಜವವನ್ನು, ಸ್ಪೀಡನ್ನು ನಾವು ಬದಲಿಸಬಹುದು, ಕಡಿಮೆ ಮಾಡಬಹುದು. ನೆಕ್ಸ್ಟು ವಸ್ತುವಿನ ಚಲನೆಯ ದಿಕ್ಕನ್ನು ಕೂಡ ಬದಲಾಯಿಸಬಹುದು.
ನೋಡಿ, ಯಾವುದೋ ಒಂದು ವಸ್ತು ಚಲಿಸ್ತಾ ಇದೆ, ಅದನ್ನು ಹಿಡ್ಕೊಳ್ಳೋಕ್ಕೆ ಸ್ಟಾಪ್ ಮಾಡೋದಕ್ಕೆ ಹೋಗ್ತೀವಿ, ಅದು ತನ್ನ ದಿಕ್ಕನ್ನು ಬದಲಾಯಿಸುತ್ತೆ. ಹಾಗಾದರೆ ಬಲಪ್ರಯೋಗ ಮಾಡೋ ಇದರಿಂದ ಅದರ ದಿಕ್ಕನ್ನು ಕೂಡ ಬದಲಾಯಿಸಬಹುದು ಅಂತ. ಫಾರ್ ಎಕ್ಸಾಂಪಲು, ಚೆಂಡನ್ನು ಮೇಲಿಂದ ಕೆಳಗಡೆ ಬಿಡ್ತೀವಿ ಅಂತ ತಿಳ್ಕೊಳ್ಳಿ. ಫಾಸ್ಟಾಗಿ ಬಿಟ್ಟಾಗ ಅದೇನಾಯಿತು, ಬೌನ್ಸ್ ಬ್ಯಾಕ್ ಆಗುತ್ತೆ. ಸೊ ಆಗ ಚಲನೆಯ ದಿಕ್ಕು ಬದಲಾಯಿತು ಅಂತ ಕೂಡ, ಬಲಪ್ರಯೋಗದಿಂದ ಚಲನೆಯ ದಿಕ್ಕು ಬದಲಾಯಿತು ಅಂತ ಕೂಡ ನಾವು ಹೇಳಬಹುದು. ಅಥವಾ ಹೆಚ್ಚು ಪ್ರೆಷರ್ ಹಾಕಿ ಒಂದು ಕಾರನ್ನು ಚಲಿಸುವಂತೆ ಮಾಡಿ ಸಡನ್ನಾಗಿ ಬ್ರೇಕ್ ಹಾಕಿದಾಗ ತಿರ್ಕೊಂಡ್ಬಿಡುತ್ತೆ ಪಕ್ಕಕ್ಕೆ, ನೋಡಿರಬಹುದು. ಚಲನೆಯ ದಿಕ್ಕು ಅಲ್ಲೂ ಕೂಡ ಬದಲಾಗುತ್ತೆ ಬಲಪ್ರಯೋಗದಿಂದ. ನೆಕ್ಸ್ಟು, ವಸ್ತುವಿನ ಆಕಾರದಲ್ಲಿ ಬದಲಾವಣೆ ತರಬಹುದು ಅಂತವ್ರೆ. ಅಲ್ಲಿ ಒಂದು ಸ್ಪಂಜನ್ನು ತೆಗೆದುಕೊಂಡು ನಿಮ್ಮ ಕೈನಲ್ಲಿ ಅದನ್ನು ಅದುಮಿದಾಗ ಏನಾಗುತ್ತೆ, ಅದರ ಆಕಾರ ಬದಲಾಗುತ್ತೆ. ಅಥವಾ ಒಂದು ಸಾಫ್ಟ್ ಆಗಿರೋ ಚೆಂಡನ್ನು ತಗೊಂಡು ಅದನ್ನು ಅದುಮಿದಾಗ ಬೆರಳಿನಿಂದ ಏನಾಗುತ್ತೆ, ಅದರ ಆಕಾರದಲ್ಲಿ ಬದಲಾವಣೆ ಆಗುತ್ತೆ. ಹಾಗಾದರೆ ಕೈಯಿಂದ ಅದುಮಬೇಕು ಅಂದರೆ ನಮ್ಗೆ ಏನಾಗಬೇಕು, ಬಲಪ್ರಯೋಗ ಆಗಬೇಕು. ಸೊ ಬಲಪ್ರಯೋಗದಿಂದ ಆಕಾರದಲ್ಲಿ ಬದಲಾವಣೆ ಮಾಡಬಹುದು, ಚಲನೆಯ ದಿಕ್ಕನ್ನು ಬದಲಾಯಿಸಬಹುದು, ಅದರ ಜವವನ್ನು ಬದಲಾಯಿಸಬಹುದು, ನಿಶ್ಚಲ ಸ್ಥಿತಿ ಇದ್ದರೆ ವಸ್ತುನ ಚಲಿಸುವಂತೆ ಮಾಡಬಹುದು. ಇದೆಲ್ಲವೂ ಬಲಪ್ರಯೋಗ ಮಾಡಿದ ವಸ್ತುಗಳ ಮೇಲೆ ಆಗುವ ಪರಿಣಾಮ ಅಂತ ಹೇಳ್ತಾ ಇದ್ದಾರೆ. ಈಗ ಇಲ್ಲಿ ಹೇಳ್ತಾ ಇದೆ, ಮಗು ಕೇಳ್ತಾ ಇದೆ, ಒಂದು ವಸ್ತುವಿನ ಜವ ಅಥವಾ ದಿಕ್ಕಿನಲ್ಲಿ ಬದಲಾವಣೆ ಆದರೆ ಅಥವಾ ಆಕಾರದಲ್ಲಿ ಬದಲಾವಣೆ ಆದರೆ ಅದಾದಾಗ ವಸ್ತುವಿನ ಮೇಲೆ ಬಲಪ್ರಯೋಗವಾಗಿದೆ ಅಂತ ಅರ್ಥನಾ ಅಂತ ಕೇಳಿದಾಗ ಹೌದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆಕಾರದಲ್ಲಿ ಬದಲಾವಣೆ, ದಿಕ್ಕಲ್ಲಿ ಬದಲಾವಣೆ, ಜವದಲ್ಲಿ ಬದಲಾವಣೆ, ನಿಶ್ಚಲ ಸ್ಥಿತಿಯಿಂದ ಚಲಿಸುವಂತೆ ಆಗೋದು, ಈ ಥರ ಎಲ್ಲ ಆದರೆ ಬಲಪ್ರಯೋಗ ಆಗಿದೆ ಅಂತ ಅರ್ಥ ಅಂತ ಹೇಳ್ತಾ ಇದ್ದಾರೆ. ನಂತರ ಮುಂದೆ ನಾವು ಸಂತುಲಿತ ಬಲ, ಅಸಂತುಲಿತ ಬಲ ಅವೆಲ್ಲ ಉನ್ನತ ತರಗತಿಯಲ್ಲಿ ಕಲ್ತ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದರೆ ಬಲಗಳು ಎರಡು ಅಥವಾ ಹೆಚ್ಚಿನ ವಸ್ತುಗಳ ನಡುವೆ ಪರಸ್ಪರ ಕ್ರಿಯೆಯೇ ಅಂತ ಹೇಳ್ತಾ ಇದ್ದಾರೆ. ಒಂದೇ ಒಂದು ವಸ್ತುವನ್ನು ತಗೊಂಡು ಬಲಪ್ರಯೋಗ ಮಾಡಿ ಅದರ ಪರಿಣಾಮ ತಿಳ್ಕೊಳಕ್ಕಾಗುತ್ತಾ, ಅಥವಾ ಎರಡು ವಸ್ತುಗಳ ನಡುವೆ ಪರಸ್ಪರ ಸಂಬಂಧ ಇದೆಯಾ ಅಂತ ಹೇಳ್ತಾವ್ರೆ. ಹೌದು, ಎರಡು ವಸ್ತುಗಳ ನಡುವೆ ಪರಸ್ಪರ ಸಂಬಂಧ ಇದೆ ಅಂತ ನಾವು ಹೇಳಬಹುದು. ಫಾರ್ ಎಕ್ಸಾಂಪಲು, ಮೇಜನ್ನು ತಳ್ಳುವಾಗ ಏನು ಮಾಡ್ತೀವಿ ನಾವು, ನಮ್ಮ ಕೈಯಿಂದ ಆ ವಸ್ತುವನ್ನು ಮುಟ್ತಾ ಇರೋವಂಥದ್ದಲ್ವಾ. ಹಾಗಾಗಿ ನಮ್ಮ ಕೈ ಮತ್ತು ಮೇಜು ಎರಡು ವಸ್ತು ಆಯಿತು. ಅಲ್ಲಿ ಕೈ ಮತ್ತು ಮೇಜು ಪರಸ್ಪರ ಪ್ರತಿವರ್ತಿಸುವ ಎರಡು ವಸ್ತು ಅಂತ ನಾವು ಇಲ್ಲಿ ಹೇಳಬಹುದು. ಅದೇ ಥರ ಪ್ರತಿಯೊಂದು ಕ್ರಿಯೆನಲ್ಲೂ ಅಷ್ಟೇ ಎರಡು ವಸ್ತುಗಳು, ಅಂದರೆ ಇಲ್ಲಿ ಕೊಟ್ಟಿರುವ ಉದಾಹರಣೆಗಳಲ್ಲಿ ಕನಿಷ್ಠ ಎರಡು ವಸ್ತುಗಳು ಪರಸ್ಪರ ಪ್ರತಿವರ್ತಿಸಬೇಕು ಅಂತ ನಾವಿಲ್ಲಿ ತೀರ್ಮಾನ ಮಾಡಿಕೊಳ್ಬಹುದು. ಬಲದ ಪರಿಣಾಮ ಆಗಿದೆ ಅಂತ ಹೇಳೋದಕ್ಕೆ ಎರಡು ವಸ್ತುಗಳ ಪರಸ್ಪರ ಪ್ರತಿಕ್ರಿಯೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಬಲ ಎಂದರೇನು ಅಂತ ಸೈನ್ಸಲ್ಲಿ ಹೇಳೋದಾದರೆ, ಒಂದು ವಸ್ತುವು ಇನ್ನೊಂದು ವಸ್ತುವಿನ ಒಂದಿಗೆ ನಡೆಸುವ ಪ್ರತಿವರ್ತನೆಯಿಂದ ಉಂಟಾದ ತಳ್ಳುವಿಕೆ, ಎಳೆಯುವಿಕೆನ ಬಲ ಅಂತ ಹೇಳ್ತಾರೆ. ಅಂದರೆ ಎರಡು ವಸ್ತು ಇದೆ, ಒಂದು ವಸ್ತು ಮತ್ತು ಎರಡು ವಸ್ತುಗಳ ನಡುವೆ ಏನಾಗಿದೆ, ಪ್ರತಿವರ್ತನೆ ಉಂಟಾಗಿದೆ. ಯಾವುದರಿಂದ ಪ್ರತಿವರ್ತನೆ ಉಂಟಾಗಿರೋದು, ತಳ್ಳೋದ್ರಿಂದ, ಎಳೆಯೋದ್ರಿಂದ. ಅದನ್ನು ಬಲ ಅಂತ ಹೇಳ್ತಾರೆ. ಬಲದ ಅಂತಾರಾಷ್ಟ್ರೀಯ ಏಕಮಾನ ನ್ಯೂಟನ್. ಅಂದರೆ ಬಲವನ್ನು ಅಳೆಯೋದು ಯಾವುದರಿಂದ, ನ್ಯೂಟನ್ನಿಂದ ಅಂತ ಹೇಳ್ತಾ ಇದ್ದಾರೆ. ಅದರ ಚಿಹ್ನೆ ಕ್ಯಾಪಿಟಲ್ ಎನ್ ಅಂತ ಹೇಳಬಹುದು. ಈಗ ಇಲ್ಲಿ ಒಂದು ಹೆಜ್ಜೆ ಮುಂದಕ್ಕೆ ಅಂತ ಹೇಳಿಬಿಟ್ಟು, ನಿಮ್ಮ ಕೈಯಿಂದ ಮೇಜನ್ನು ತಳ್ಳಿದಾಗ ನಿಮ್ಮ ಕೈ ಮೇಲೂ ಬಲದ ಅನುಭವ ಆಯಿತಾ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಕೈ ಮೇಲಿದ್ದ ಬಲ ಕಣ್ಮರೆ ಆಯಿತಾ ತಳ್ಳೋದನ್ನು ನಿಲ್ಲಿಸಿದ ತಕ್ಷಣ ಅಂತ ಹೇಳ್ತಾ ಇದ್ದಾರೆ. ಹೌದು, ಪ್ರತಿಯೊಂದು ವಸ್ತುವು ಇನ್ನೊಂದರಿಂದ ಬಲವನ್ನು ಅನುಭವ ಮಾಡಿಕೊಳ್ಳುತ್ತೆ ಅಂತ ಹೇಳಿಬಿಟ್ಟು, ಪ್ರತಿವರ್ತನೆ ನಿಂತ ತಕ್ಷಣ ಎರಡೂ ವಸ್ತುಗಳು ಬಲವನ್ನು ಅನುಭವಿಸುವುದಿಲ್ಲ ಅಂತ. ಅಂದರೆ ಇಲ್ಲಿ ಕೈ ಮತ್ತು ಮೇಜು ಎರಡೂ ಮೊದಲು ಸ್ಟಾರ್ಟಿಂಗ್ ತಳ್ಳಿದಾಗ ಎರಡೂ ಬಲ ಅನುಭವಿಸುತ್ತೆ. ಅದನ್ನು ತಳ್ಳೋದನ್ನು ನಿಲ್ಲಿಸಿದ ತಕ್ಷಣ ಎರಡೂ ವಸ್ತುಗಳು ಬಲವನ್ನು ಅನುಭವಿಸುವುದನ್ನು ನಿಲ್ಲಿಸುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ನೋಡೋಣ ಬಲದ ವಿಧಗಳು ಯಾವುವು ಅಂತ ಹೇಳಿ. ಬಲದ ವಿಧಗಳು ಸಂಪರ್ಕ ಬಲ ಮತ್ತು ಸಂಪರ್ಕರಹಿತ ಬಲ ಅಂತ ಎರಡು ರೀತಿಯ ಬಲವನ್ನು ನಾವಿಲ್ಲಿ ನೋಡಬಹುದು. ನೋಡೋಣ ಸಂಪರ್ಕ ಬಲ, ಸಂಪರ್ಕ ರಹಿತ ಬಲ. ಹಾಗಾದರೆ ನೋಡೋಣ ತಾಳಿ. ಸಂಪರ್ಕ ಬಲ ಮೊದಲೇ ಇಲ್ಲಿ ನೋಡೋಣ. ಬಲ ಅಂತ ಹಾಕ್ಕೊಂಡು ಇಲ್ಲಿ ಸಂಪರ್ಕ ಬಲ ಅಂತ ಹಾಕೊಳ್ಳಿ. ಸಂಪರ್ಕ ಬಲ ಅಂತ ಇಲ್ಲಿ ಸಂಪರ್ಕ ರಹಿತ ಬಲ ಅಂತ ಹಾಕೊಳ್ಬೋದು. ಬಲವನ್ನು ಎರಡು ಭಾಗ ಮಾಡಿಕೊಂಡ್ರೆ ಸಂಪರ್ಕ ಬಲ, ಸಂಪರ್ಕ ರಹಿತ ಬಲ ಅಂತ ಮಾಡ್ಕೊಳ್ಬಹುದು. ಸಂಪರ್ಕ ರಹಿತ ಬಲ. ನೆಕ್ಸ್ಟ್ ನೋಡೋಣ, ಸಂಪರ್ಕ ಬಲಕ್ಕೆ ಯಾವ್ಯಾವುದು ಉದಾಹರಣೆ ಅಂದರೆ, ಮೊದಲನೇದು ಸ್ನಾಯು ಬಲ ಅಂತ ಹೇಳಬಹುದು. ಸಂಪರ್ಕ ಬಲಕ್ಕೆ ಸ್ನಾಯು ಬಲ ಒಂದು ಉದಾಹರಣೆ ಆದರೆ, ಮತ್ತೊಂದು ಉದಾಹರಣೆ ಇಲ್ಲೇ ಕೊಟ್ಟಿದ್ದಾರೆ ಘರ್ಷಣೆ.
ಮತ್ತೊಂದು ಉದಾಹರಣೆ ಯಾವುದು? ಘರ್ಷಣೆಯ ಬಗ್ಗೆ ಕೊಟ್ಟಿದ್ದಾರೆ. ಇವೆರಡು ಸಂಪರ್ಕ ಬಲಕ್ಕೆ ಉದಾಹರಣೆ. ಸ್ನಾಯು ಬಲ ಮತ್ತು ಘರ್ಷಣೆ ಸಂಪರ್ಕ ಬಲಕ್ಕೆ ಉದಾಹರಣೆ. ಆದರೆ ಮತ್ತೆ ಕೆಲವೊಂದು ಉದಾಹರಣೆಗಳು ಕೊಟ್ಟಿದ್ದಾರೆ ಸಂಪರ್ಕ ರಹಿತ ಬಲಗಳು ಅಂತ ಹೇಳಿ. ಯಾವ್ಯಾವುದು 3 ಸಂಪರ್ಕ ರಹಿತ ಬಲ ಇಲ್ಲಿ ನಿಮಗೆ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾರೆ. ಮೊದಲನೇದು ಕಾಂತೀಯ ಬಲ, ಎರಡನೇದು ಸ್ಥಾಯಿ ವಿದ್ಯುತ್ ಬಲ, ಮೂರನೇದು ಗುರುತ್ವ ಬಲ. ಇವೆಲ್ಲ ಸಂಪರ್ಕ ರಹಿತ ಬಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಬನ್ನಿ, ಸಂಪರ್ಕ ಬಲ ಎಂದರೇನು, ಅದು ಉದಾಹರಣೆ ಯಾವುದು ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋಣ. ಸಂಪರ್ಕ ಬಲ ಅಂತ ಹೇಳಿದ್ರೆ ಎರಡು ವಸ್ತುಗಳ ನಡುವೆ ಭೌತಿಕ ಸಂಪರ್ಕ ಇರಬೇಕು. ಅಂದ್ರೆ ಒಂದು ವಸ್ತುವನ್ನ ನಾವು ಮುಟ್ಟಿ ಇಲ್ಲಿ ನೋಡಿದ್ರಿ ಮುಂದೆ ಎಕ್ಸಾಂಪಲ್ನ ತಳ್ತಾ ಇರುವಂಥದ್ದು, ಅಂದ್ರೆ ಕೈ ಮತ್ತು ಆ ಬಾಕ್ಸ್ ನಡುವೆ ಸಂಪರ್ಕ ಇದೆ. ಭೌತಿಕವಾಗಿ ನಾವು ನೋಡಿದ ತಕ್ಷಣ ಅದು ಮುಟ್ತಾ ಇರುವಂಥದ್ದು, ಭೌತಿಕವಾಗಿ ಸಂಪರ್ಕ ಇರಬೇಕು. ಆ ಭೌತಿಕವಾಗಿ ಸಂಪರ್ಕ ಇದ್ರೆ ಅಂತಹ ಬಲಗಳನ್ನ ಸಂಪರ್ಕ ಬಲ ಅಂತ ಹೇಳ್ತಾರೆ. ಹಲವಾರು ಪ್ರಯೋಗಗಳನ್ನ ಇದನ್ನ ನಾವು ನೋಡಬಹುದು. ಅಂದ್ರೆ ನಮ್ಮ ಕೈಗಳಿಂದ ಚೆಂಡನ್ನ ಎಸೆಯೋದು, ಚೆಂಡನ್ನ ಎಸಿತಾ ಇದೀವಿ, ಕೈ ಚೆಂಡು ಅನ್ನೋದು ಒಂದು ವಸ್ತು ಆಗುತ್ತೆ, ನಮ್ಮ ಕೈ ಅನ್ನೋದು ಮತ್ತೊಂದು ವಸ್ತು. ಆದ್ರೆ ಎರಡು ವಸ್ತುಗಳ ಸಂಪರ್ಕ ಇದೆ. ನಾವು ಕೈಯಲ್ಲಿ ಮುಟ್ಟದೇನೆ ಯಾವುದನ್ನು ಇದು ಮಾಡೋದಕ್ಕೆ ಆಗೋದಿಲ್ಲ, ತಳ್ಳೋದಕ್ಕೆ ಆಗೋದಿಲ್ಲ. ಅಂಥದ್ದನ್ನೆಲ್ಲ ಸಂಪರ್ಕ ಬಲ ಅಂತ ಹೇಳ್ತಾರೆ. ಒಟ್ಟಾರೆಯಾಗಿ ಎರಡು ವಸ್ತುಗಳ ನಡುವೆ ಭೌತಿಕ ಸಂಪರ್ಕವಿದ್ದಾಗ ಮಾತ್ರ ಅದು ಕಾರ್ಯನಿರ್ವಹಿಸಿದ್ರೆ ಅಂತಹ ಬಲಗಳನ್ನ ಸಂಪರ್ಕ ಬಲ ಅಂತ ಹೇಳ್ತಾರೆ. ಹಾಗಾದ್ರೆ ಸಂಪರ್ಕ ಬಲಕ್ಕೆ ಮೊದಲನೇ ಉದಾಹರಣೆ ಯಾವುದು? ಸ್ನಾಯು ಬಲ ಅಂತ ಹೇಳಬಹುದು. ಸ್ನಾಯು ಬಲ ಅಂತ ಹೇಳಿದಾಗ ನಮ್ಮ ಕೈ ಮತ್ತು ಕಾಲುಗಳಲ್ಲಿ ಸ್ನಾಯು ಇದೆ ಅಂತ ಗೊತ್ತಿದೆ ನಮಗೆ. ಓಡೋ ಅಂಥದ್ದಾಗಿರಬಹುದು, ನಾವು ನಡೆಯೋ ಅಂಥದ್ದಾಗಿರಬಹುದು, ಯಾವುದಾದ್ರೂ ವಸ್ತುವನ್ನು ಎತ್ತೋದು ಅಥವಾ ವಸ್ತುವನ್ನು ತಳ್ಳೋದು, ಜಿಗಿಯೋದು, ಇವುಗಳೆಲ್ಲ ದೈಹಿಕ ಚಟುವಟಿಕೆನೇ. ಆದರೆ ಯಾವುದರೊಂದಿಗೆ ಅದು ಸಂಪರ್ಕವನ್ನು ಇಟ್ಕೊಂಡಿದೆ? ಭೂಮಿಯೊಂದಿಗೆ ಸಂಪರ್ಕವನ್ನು ಇಟ್ಕೊಂಡಿದೆ. ನೋಡಿ, ನಾವು ತಳ್ಳೋದು ಅಂತ ಹೇಳಿದಾಗ, ನಡೆಯೋದು ಅಂತ ಹೇಳಿದಾಗ ಭೂಮಿ ಇರಬೇಕು. ಇಲ್ಲಿ ನೋಡಿ, ಇಲ್ಲಿ ನೋಡಬಹುದು ಭೂಮಿ ಮತ್ತು ಈ ಕಾಲುಗಳ ಸ್ನಾಯುಗಳ ಜೊತೆ ಸಂಪರ್ಕ ಇರುತ್ತೆ. ಇಲ್ಲೂ ಅಷ್ಟೇ ಮಗು ತೆವಳ್ತಾ ಇದೆ. ಭೂಮಿಯ ಮೇಲ್ಮೈ ಮತ್ತು ಕಾಲು ಕೈಗಳ ನಡುವೆ ಸಂಪರ್ಕ ಇರುತ್ತೆ. ಇಲ್ಲಿ ನೋಡಿದ್ರೆ ನೀರು ಮತ್ತು ಫಿಶ್ ಅವೆರಡರ ನಡುವೆ ಸಂಪರ್ಕ ಇದೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಎರಡು ವಸ್ತುಗಳ ನಡುವೆ ಭೌತಿಕ ಸಂಪರ್ಕ ಇದ್ರೆ ಅದನ್ನ ಸ್ನಾಯು ಬಲ ಅಂತ ಹೇಳ್ತಾರೆ. ಅನೇಕ ಚಟುವಟಿಕೆಗಳನ್ನ ಸ್ನಾಯು ಬಲಕ್ಕೆ ನಾವು ಕೊಡಬಹುದು. ಪ್ರಾಣಿ, ಪಕ್ಷಿ, ಮೀನು, ಕೀಟ ಇವುಗಳೆಲ್ಲ ಚಲಿಸೋದು, ಬದುಕುಳಿಯೋದು ಎಲ್ಲ ಸಾಧ್ಯ ಆಗಿರೋದು ಈ ಸ್ನಾಯು ಬಲ ಬಳಸಿನೇ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಜಿಂಕೆ ಓಡ್ತಾ ಇದೆ. ಜಿಂಕೆ ಓಡ್ತಾ ಇದೆ ಅಂದ್ರೆ ಅದು ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಚಲನೆ ಮಾಡ್ತಾ ಇದೆ. ಯಾವುದ್ರ ಮೇಲೆ? ಭೂಮಿ ಮೇಲೆ. ಅಂದ್ರೆ ಭೂಮಿ ಮೇಲೆ ಅದರ ಸಂಪರ್ಕ ಇದೆ, ಅದಕ್ಕೋಸ್ಕರ ಅದು ಸಂಪರ್ಕ ಬಲ. ಇಲ್ಲಿ ಹಾವು ಅಷ್ಟೇ ಭೂಮಿ ಮೇಲೆ ಈ ತರ ಕಾಯಿಲ್ ತರ ಮಾಡ್ಕೊಳ್ತಾ ಇದೆ ನೋಡಿ, ಅದು ಕೂಡ ಸಂಪರ್ಕ ಬಲ ಅಂತ ಹೇಳಬಹುದು. ಮೀನು ಅಷ್ಟೇನೆ, ಏನೋ ಈ ನೀರಿನಲ್ಲಿ ಈಜ್ತಾ ಇದೆ, ಅದನ್ನು ಕೂಡ ನಾವು ಸಂಪರ್ಕ ಬಲ ಅಂತ ಹೇಳಬಹುದು. ಗಾಳಿಯಲ್ಲಿ ಪಕ್ಷಿ ಹಾರ್ತಾ ಇರೋದಾಗಿರಬಹುದು, ಹುಡುಗಿ ನಡೀತಾ ಇರೋದು, ತೆವಳ್ತಾ ಇರೋದು ಮಗು, ಇವುಗಳೆಲ್ಲ ಸ್ನಾಯು ಬಲದ ಬಳಕೆಯನ್ನ ಮಾಡಿಕೊಂಡಿದೆ. ಮತ್ತೊಂದು ವಸ್ತುವಿನೊಂದಿಗೆ ಭೌತಿಕವಾಗಿ ಅದು ಸಂಪರ್ಕ ಇದೆ. ಆದ್ದರಿಂದ ಇವೆಲ್ಲ ಸಂಪರ್ಕ ಬಲಕ್ಕೆ ಉದಾಹರಣೆ ಅಂತ ನಾವು ಹೇಳಬಹುದು. ಹಿಂದಿನ ಕಾಲದಲ್ಲಿ ನೋಡೋದಾದ್ರೆ ನೋಡಿ, ಇಲ್ಲಿ ಹಸು ಇದನ್ನ ಎಳಿತಾ ಇದೆ. ಮಾನವನ ಕೆಲಸಗಳಿಗೆ ಸಹಾಯ ಆಗ್ಲಿ ಅಂತ ಈ ಪ್ರಾಣಿಗಳನ್ನ ಬಳಸ್ತಾ ಇದ್ರು. ಯಾಕೆ ಅಂದ್ರೆ ಇವುಗಳಿಗೆ ಸ್ನಾಯು ಬಲ ಇದೆ ಅಂತ ಹೇಳಿ. ಆ ಸ್ನಾಯು ಬಲದ ಬಳಕೆಯ ಸಹಾಯದಿಂದ ಈ ಕೆಲಸಗಳನ್ನೆಲ್ಲ ಮಾಡಿಸ್ಕೊಳ್ತಾ ಇರುವಂಥದ್ದು. ನೆಕ್ಸ್ಟು ನಾವು ನಮ್ಮ ದೇಹದಲ್ಲೂ ಅಷ್ಟೇ ಆಹಾರ ಅಗ್ಯೋದಾಗ್ಲಿ ಅಲ್ಲೂ ಸಂಪರ್ಕ ಬಲ, ಸ್ನಾಯು ಬಲ ಇದೆ. ಜೀರ್ಣಕ್ರಿಯೆನಲ್ಲೂ ಅಷ್ಟೇ, ಜೀರ್ಣಾಂಗ ವ್ಯೂಹದಲ್ಲೂ ಅಷ್ಟೇ, ಅಥವಾ ನಮ್ಮ ಜೀರ್ಣನಾಳ, ಅನ್ನನಾಳ ಏನಂತೀವಿ, ಸಂಕುಚನ ವಿಕಸನ ಆಗುವಂಥದ್ದು, ಅಲ್ಲೂ ಕೂಡ ರಕ್ತ ಪರಿಚಲನೆಯಲ್ಲೂ ಕೂಡ ಸ್ನಾಯು ಬಲ ಇರುತ್ತೆ ಅಂತ ಹೇಳಬಹುದು. ಇವುಗಳೆಲ್ಲವೂ ಸಂಪರ್ಕ ಬಲಕ್ಕೆ ಉದಾಹರಣೆಯಾಗಿದೆ. ಇನ್ನು ನೆಕ್ಸ್ಟ್ ಬಂದರೆ ಘರ್ಷಣೆಯ ಬಗ್ಗೆ ಕೊಟ್ಟಿದ್ದಾರೆ. ವಿರುದ್ಧವಾಗಿ ಯಾವುದೇ ಒಂದು ವಸ್ತು ಹೋಗ್ತಾ ಇದ್ರೆ, ಹೆಚ್ಚು ಘರ್ಷಣೆ ಇದ್ರೆ ಫಾಸ್ಟಾಗಿ ಹೋಗೋಕ್ಕಾಗಲ್ಲ. ಘರ್ಷಣೆಯಲ್ಲಿ ಕೆಲವೊಂದು ಅನುಕೂಲನೂ ಇದೆ, ಕೆಲವೊಂದು ಅನಾನುಕೂಲನೂ ಇದೆ. ಯಾವ್ಯಾವುದು ಘರ್ಷಣೆಯಿಂದ ಅನುಕೂಲ ಆಗ್ತಾ ಇದೆ, ಯಾವ್ಯಾವುದು ಅನಾನುಕೂಲ ಆಗ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಘರ್ಷಣೆಯ ಬಗ್ಗೆ ಇಲ್ಲಿ ಕೆಲವೊಂದು ಅಂಶಗಳನ್ನು ಕೊಟ್ಟಿದ್ದಾರೆ, ಉದಾಹರಣೆಗಳನ್ನು ಕೂಡ ಕೊಟ್ಟಿದ್ದಾರೆ. ಒಂದು ಸಮತಟ್ಟಾದ ನೆಲದ ಮೇಲೆ ಉರುಳುವ ಚೆಂಡನ್ನು ಹಾಕಿದ್ರೆ, ಅಂದರೆ ಚೆಂಡನ್ನು ಎಸೆದ್ರೆ ಏನಾಗುತ್ತೆ, ಸ್ವಲ್ಪ ದೂರ ಹೋಗಿ ತನ್ನಷ್ಟಕ್ಕೆ ತಾನೇ ನಿಂತ್ಕೊಂಡ್ಬಿಡುತ್ತೆ.
ನೋಡಿ ಇಲ್ಲಿ ಒಂದು ಸಮತಟ್ಟಾದ ನೆಲ ಇದೆ, ಇಲ್ಲಿ ಚೆಂಡನ್ನು ನಾನು ಉರುಳು ಬಿಟ್ಟಿದ್ದೀನಿ, ಸ್ವಲ್ಪ ದೂರ ಹೋಗಿ ಅದು ನಿಂತ್ಕೊಂಡ್ಬಿಡುತ್ತೆ. ಹಾಗಾದರೆ ಯಾವ ಬಲ ಅದನ್ನು ನಿಲ್ಲಿಸ್ತು ಅಂದರೆ ಇಲ್ಲೇನೋ ಬಲ ಪ್ರಯೋಗ ಮಾಡಿ ನಾವು ಅದನ್ನು ಉರುಳು ಬಿಟ್ಟಿದ್ದೀವಿ. ಆದರೆ ಇಲ್ಲಿ ನೆಲದ ಮೇಲೆ ಒಂದು ರೀತಿಯ ಬಲ ಇದೆ, ಅದನ್ನೇ ಘರ್ಷಣಾ ಬಲ ಅಂತ ಹೇಳೋದು. ಅದು ಈ ಚೆಂಡು ಹೋಗ್ತಾ ಇದೆಯಲ್ಲ ಅದರ ವಿರುದ್ಧ ದಿಕ್ಕಿಗೆ ಕೆಲಸ ಮಾಡಿ ಆ ಉರುಳ್ತಾ ಇರೋ ಚೆಂಡನ್ನು ನಿಲ್ಲಿಸುವಂತೆ ಮಾಡ್ತಾ ಇದೆ. ಸೊ ಸಮತಟ್ಟಾದ ನೆಲದ ಮೇಲೆ ಅಂತ ಹೇಳಿದಾಗ ಅದು ಸ್ವಲ್ಪ ಸಮಯದ ನಂತರ ಅದು ನಿಂತೋಗುತ್ತೆ. ಇದಕ್ಕೆ ಕಾರಣ ಘರ್ಷಣಾ ಬಲ ಅಂತ ಹೇಳ್ಬೋದು. ಅದೇ ಥರ ಬೈಸಿಕಲ್ ತುಳಿಯುವಾಗೂ ಅಷ್ಟೇ, ಅದು ಸ್ವಲ್ಪ ದೂರ ಹೋಗಿ ನಾವು ಪೆಡಲ್ ತುಳಿಯೋದು ನಿಲ್ಲಿಸಿದ್ರೆ ಅದು ಕೂಡ ಸ್ವಲ್ಪ ದೂರ ಹೋಗಿ ನಿಂತೋಗುತ್ತೆ. ಇದಕ್ಕೆ ಏನು ಕಾರಣ ಅಂದರೆ ಇದಕ್ಕೂ ಕೂಡ ಘರ್ಷಣಾ ಬಲ ನಮ್ಮ ಸೈಕಲ್ ತುಳಿಯೋ ಚಲನೆಯ ವಿರುದ್ಧವಾಗಿ ಕೆಲಸ ಮಾಡಿದೆ ಅಂತ ಹೇಳಬಹುದು. ನಂತರ ಒಂದು ರಸ್ತೆ ಒರಟಾಗಿದೆ, ಒಂದು ರಸ್ತೆ ನಯವಾಗಿದೆ. ಯಾವ ರಸ್ತೆಯಲ್ಲಿ ಚಲನೆ ಬೇಗ ನಿಂತೋಗುತ್ತೆ ಅಂತ ಹೇಳಿದ್ರೆ ಒರಟಾದ ಮೇಲ್ಮೈ ಇರುವಂತಹ ಇದರಲ್ಲಿ ಬೇಗ ಚಲನೆ ನಿಂತೋಗುತ್ತೆ, ತುಂಬ ಸ್ಮೂತಾಗಿ ಫಾಸ್ಟಾಗಿ ಹೋಗೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ರಸ್ತೆಯನ್ನು ತಗೊಳ್ಳಿ, ಅಲ್ಲೆಲ್ಲ ಮಣ್ಣು ರೋಡು, ಜಲ್ಲಿಕಲ್ ರೋಡ್ ಇದೆ. ಇನ್ನೊಂದು ರಸ್ತೆ ತಗೊಳ್ಳಿ, ಟಾರ್ ರೋಡ್ ಇದೆ. ಯಾವುದ್ರಲ್ಲಿ ಮಣ್ಣು ರೋಡಲ್ಲಿ ಫಾಸ್ಟಾಗಿ ಹೋಗ್ಬೋದಾ, ಟಾರ್ ರೋಡಲ್ಲಿ ಫಾಸ್ಟಾಗಿ ಹೋಗ್ಬೋದಾ ಅಂತ ನೀವೇ ತಿಳ್ಕೊಂಡ್ರೆ ಇಲ್ಲಿ ರಫ್ ಆಗಿರುತ್ತೆ. ರಫ್ ಆಗಿದೆ ಅಂತ ಹೇಳಿದ್ರೆ ಒರಟಾದ ಮೇಲ್ಮೈ ಇದ್ರೆ ಘರ್ಷಣೆ ಏನಾಯಿತು ತುಂಬ ಹೆಚ್ಚಾಗಿರುತ್ತೆ. ನಮ್ಮ ಚಲನೆಯ ವಿರುದ್ಧ ಘರ್ಷಣೆ ಕೆಲಸ ಮಾಡುತ್ತೆ. ನಾವು ಎಷ್ಟೇ ಬಲ ಪ್ರಯೋಗ ಮಾಡಿದ್ರೂ ಅದರ ವಿರುದ್ಧವಾಗಿ ಘರ್ಷಣೆ ಬಲ ಪ್ರಯೋಗ ಮಾಡಿ ನಮ್ಮ ಚಲನೆಗೆ ಅಡ್ಡಿಪಡಿಸುತ್ತೆ. ಆದ್ದರಿಂದ ಒರಟಾದ ಮೇಲ್ಮೈ ಇದ್ದರೆ ಅಥವಾ ಒರಟಾದ ರಸ್ತೆ ಇದ್ದರೆ ಅಲ್ಲಿ ಚಲನೆ ಸ್ವಲ್ಪ ಸುಲಭ ಅಲ್ಲ ಅಂತ ಹೇಳ್ಬೋದು. ಅದೇ ನಯವಾದ ರಸ್ತೆಯಲ್ಲಿ ಘರ್ಷಣೆ ಕಡಿಮೆ ಇರುತ್ತೆ ಅಂತ ನಾವು ಹೇಳಬಹುದು. ಚಪ್ಪಟೆ ತಳವಿರುವ ಒಂದು ವಸ್ತುವನ್ನು ತೆಗೆದುಕೊಂಡು ಅದನ್ನು ಒಂದು ಮೇಜು ಅಥವಾ ನೆಲದ ಮೇಲೆ ಇರಿಸಿ ಅಂತ ಹೇಳ್ತಾ ಇದ್ದಾರೆ. ಒಂದು ಖಾಲಿ ಡಬ್ಬಿನಾದ್ರೂ ತೊಗೊಳ್ಬೋದು, ಜಾಮಿಟ್ರಿ ಬಾಕ್ಸ್ ಆದರೂ ತೊಗೊಳ್ಬೋದು, ನೋಟ್ಬುಕ್ ಆದರೂ ತೊಗೊಳ್ಬೋದು. ಅದನ್ನು ಒಂದು ಟೇಬಲ್ ಮೇಲೆ ಇಡಿ ಅಂತ ಹೇಳ್ತಾವ್ರೆ. ಅದನ್ನು ಏನು ಮಾಡಬೇಕು, ಆ ವಸ್ತುವನ್ನು ಟೇಬಲ್ ಮೇಲೆ ಇಡಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಿಧಾನವಾಗಿ ತಳ್ಳುವುದನ್ನು ಗಮನಿಸಿ. ನೋಡಿ ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ, ಒಂದು ಟೇಬಲ್ ಮೇಲೆ ಒಂದು ಬಾಕ್ಸನ್ನು ಇಟ್ಟು ನಿಧಾನವಾಗಿ ತಳ್ತಾ ಇದ್ದಾರೆ ಬಲ ಪ್ರಯೋಗ ಮಾಡಿ. ತಳ್ಳಿದಾಗ ಏನಾಯಿತು, ಅದು ಸ್ವಲ್ಪ ದೂರ ಹೋಗಿ ನಿಂತ್ಕೊಂಡ್ಬಿಡುತ್ತೆ. ಅಲ್ಲೂ ಕೂಡ ನಾವು ಈ ಅನಿಯತೆಯನ್ನು ನೋಡಬಹುದು. ನಾವು ನೋಡೋದಕ್ಕೆ ಸ್ಮೂತ್ ಸರ್ಫೇಸ್ ಇದೆ ಅಂತ ತಿಳ್ಕೊಳ್ತೀವಿ, ಆದರೆ ಆ ಸ್ಮೂತ್ ಸರ್ಫೇಸಲ್ಲೂ ಕೂಡ ನಾವು ಈ ರೀತಿಯ ಮೇಲ್ಮೈಯನ್ನು ನೋಡ್ತೀವಿ. ಇದನ್ನು ಅನಿಯತ ಅಂತಾರೆ. ಫುಲ್ಲು ಸ್ಮೂತ್ ಆಗಿರಲ್ಲ. ನಾವು ಸೂಕ್ಷ್ಮದರ್ಶಕದಲ್ಲಿ ಅಥವಾ ಸೂಕ್ಷ್ಮವಾಗಿ ಅದನ್ನು ನೋಡಿದಾಗ ಈ ರೀತಿಯ ಅನಿಯತೆ ಇರುತ್ತೆ. ನಾವು ತೆಗೆದುಕೊಂಡಿದ್ದೀವಲ್ಲ ವಸ್ತು, ತಳ್ತಾ ಇರುವಂತಹ ವಸ್ತು, ಇದು ವಸ್ತು ಅಂತ ತಿಳ್ಕೊಂಡ್ರೆ ಅದರ ಬೇಸ್ನಲ್ಲೂ ಕೂಡ ಅನಿಯತ ಇರುತ್ತೆ. ಯಾವುದೋ ಒಂದು ಸಂದರ್ಭದಲ್ಲಿ ಇಂಟರ್ಲಾಕ್ ಆಗುತ್ತೆ. ಇದರ ಅನಿಯತೆ ಎರಡೂ ಸೇರಿ ಇಂಟರ್ಲಾಕ್ ಆಗುತ್ತೆ. ಆಗ ಇದು ಸ್ಟಾಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ನಿಂತ್ಕೊಳ್ಳುತ್ತೆ ಅಂತ. ನೋಡಿ ಇಲ್ಲಿ ಈ ರೀತಿ ಅನಿಯತೆ ಇದೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಕೂಡ ಇದರ ಮೇಲೆ ಇರುವ ವಸ್ತುವಿನ ಮೇಲೆ ಈ ರೀತಿ ಇದೆ ಅಂತ ಹೇಳ್ಕೊಳ್ಳಿ. ಎರಡನ್ನು ಒಟ್ಟಿಗೆ ತಳ್ತಾ ಇರುವಾಗ ಅದು ಇಂಟರ್ಲಾಕ್ ಆಗುತ್ತೆ. ಒಂದಕ್ಕೊಂದು ಲಾಕ್ ಆದಾಗ ಏನಾಗುತ್ತೆ, ಅದರ ಚಲನೆ ನಿಂತೋಗುತ್ತೆ ಅಂತ ಹೇಳ್ತಾ ಅನಿಯತ ಘರ್ಷಣ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಒಂದು ವಸ್ತುವನ್ನು ತಳ್ಳಿದಾಗ ಅದು ಸ್ವಲ್ಪ ದೂರ ಚಲನೆ ಮಾಡುತ್ತೆ. ಘರ್ಷಣೆಯ ವಿರುದ್ಧವಾಗಿ ಎಷ್ಟು ಬಲ ಪ್ರಯೋಗ ಮಾಡಿರ್ತೀವೋ ಅಷ್ಟು ಮಾತ್ರ ತಳ್ಳಲ್ಪಡುತ್ತೆ, ಚಲನೆ ಮಾಡಲ್ಪಡುತ್ತೆ. ಘರ್ಷಣೆ ಯಾವಾಗ ಅದರ ವಿರುದ್ಧವಾಗಿ ಕೆಲಸ ಮಾಡುತ್ತೆ, ಆ ಚಲನೆಯನ್ನು ವಿರೋಧಿಸುತ್ತೆ, ಆಗ ಇದು ನಿಂತ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಘರ್ಷಣೆ ಮತ್ತು ಸ್ನಾಯು ಬಲ ಯಾವ ರೀತಿಯ ಬಲ ಅಂತ ಹೇಳ್ಬೋದು, ಸಂಪರ್ಕ ಬಲಕ್ಕೆ ಉದಾಹರಣೆ ಅಂತ ನಾವು ಹೇಳಬಹುದು. ಸಂಪರ್ಕ ಬಲ ಮೊದಲನೇದು ಯಾವುದಪ್ಪ ಬಲದ ವಿಧ ಅಂತ ಹೇಳಿದ್ರೆ ಸಂಪರ್ಕ ಬಲಕ್ಕೆ ಉದಾಹರಣೆ ಯಾವುದು? ಒಂದನೇದು ಸ್ನಾಯು ಬಲ, ಎರಡನೇದು ಘರ್ಷಣಾ ಬಲ. ಈಗ ಶೂಸ್ ಹಾಕ್ಕೊಂಡಿರ್ತೀವಲ್ಲ, ಶೂಸಲ್ಲಿ ಈ ರೀತಿಯ ಡಿಸೈನ್ಸ್ ಎಲ್ಲ ಇರುತ್ತೆ, ನೀವು ನೋಡಿರಬಹುದು. ಶೂಸ್ ತಳಭಾಗದಲ್ಲಿ ಡಿಸೈನ್ ಇರುತ್ತೆ. ಯಾಕೆ ಡಿಸೈನ್ ಮಾಡಿರ್ತಾರೆ ಅಂದರೆ ಅಲ್ಲಿ ಘರ್ಷಣೆ, ನಾವು ಶೂಸ್ ಹಾಕ್ಕೊಂಡು ಫಾಸ್ಟಾಗಿ ನಡಿತೀವಲ್ಲ, ಆಗ ಘರ್ಷಣೆ ಕಡಿಮೆ ಆಗಿಬಿಟ್ರೆ ಏನಾಗುತ್ತೆ, ಜಾರಿ ಬಿದ್ದೋಗ್ತೀವಿ. ಸ್ಪೀಡ್ ಜಾಸ್ತಿ ಆಗಿಬಿಡುತ್ತಲ್ಲ, ಜಾರಿ ಬಿದ್ದೋಗ್ತೀವಿ ಲೂಬ್ರಿಕೆಂಟ್ ಜಾಸ್ತಿ ಆಗಿ. ಅದೇ ಈ ರೀತಿಯಾಗಿ ಒರಟಾದ ಮೇಲ್ಮೈನ ಮಾಡಿಕೊಂಡ್ರೆ ಅಲ್ಲಿ ನಮಗೆ ಬೀಳೋದಕ್ಕೆ ಅಷ್ಟು ಸುಲಭವಾಗಿ ಆಗಲ್ಲ, ಜಾರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಏನು ಚಟುವಟಿಕೆ ಅಂತ ಹೇಳಿದ್ರೆ, ಈ ಬಾರಿ ಅದೇ ವಸ್ತುವನ್ನು ತೆಗೆದುಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ. ಯಾವುದಾದ್ರೂ ಒಂದು ವಸ್ತು ತೊಗೊಂಡಿರ್ತೀರಲ್ಲ ಮೊದಲು, ಅದೇ ವಸ್ತುವನ್ನು ತೆಗೆದುಕೊಂಡು ಇಲ್ಲಿ ಏನು ಮಾಡ್ತೀರಾ ನೀವು, ಯಾವುದ್ರ ಮೇಲೆ, ಗಾಜಿನ ಮೇಲೆ ಆ ವಸ್ತುನ ಚಲನೆ ಮಾಡೋ ಹಾಗೆ ಮಾಡಿ, ಇನ್ನೊಂದು ಬಟ್ಟೆ ಮೇಲೆ ಚಲನೆ ಮಾಡೋ ಹಾಗೆ ಮಾಡಿ, ಮರದ ಮೇಲೆ, ಸೆರಾಮಿಕ್ ಟೈಲ್ಸ್ ಮೇಲೆ, ಮರಳಿನ ಮೇಲೆಲ್ಲ
ಚಲನೆ ಮಾಡೋ ಹಾಗೆ ಮಾಡಿ. ಈ ಮೇಲ್ಮೈ ಏನಾಯಿತು ನೋಡಿ, ಗಾಜಿನಲ್ಲಿ ನುಣುಪಾದ ಮೇಲ್ಮೈ ಇದೆ. ಹಾಗಾದರೆ ಯಾವುದೇ ವಸ್ತುವನ್ನು ಗಾಜಿನ ಮೇಲೆ ಬಲಪ್ರಯೋಗ ಮಾಡಿ ತಳ್ಳಿದಾಗ ನುಣುಪಾದ ಮೇಲ್ಮೈ ಇದ್ದರೆ ಈಸಿಯಾಗಿ ಹೋಗುತ್ತೆ. ಯಾಕೆ? ಅಲ್ಲಿ ಘರ್ಷಣೆ ಕಡಿಮೆ ಇರುತ್ತೆ. ಇನ್ನು ಬಟ್ಟೆ ಮೇಲೆ ಅಂತ ಹೇಳಿದಾಗ ಸ್ವಲ್ಪ ಘರ್ಷಣೆ, ಬಟ್ಟೆಯಲ್ಲೂ ಕೂಡ ಸ್ವಲ್ಪ ಒರಟಾದ ಮೇಲ್ಮೈ ಇರೋದ್ರಿಂದ ಅಷ್ಟು ಬೇಗ ಆ ಬಟ್ಟೆಯ ಮೇಲೆ ಅದು ಚಲಿಸಲ್ಲ. ಬಟ್ಟೆ ಹಿಡಿದು ಟೈಟಿಗೆ ಹಿಡ್ಕೊಂಡ್ರೆ ಅಲ್ಲಿ ಹೋಗಬಹುದು. ನಂತರ ಮರದ ಮೇಲೆ ಎಂದಾಗ ಸ್ವಲ್ಪ ಒರಟಾದ ಮೇಲ್ಮೈ ಇರುತ್ತೆ. ಸೆರಾಮಿಕ್ ಟೈಲ್ಸ್ ಅಂದಾಗ ಅದು ನುಣುಪಾದ ಮೇಲ್ಮೈ ಇರುತ್ತೆ, ಹಾಗಾಗಿ ಈಸಿಯಾಗಿ ಚಲನೆ ಮಾಡುತ್ತೆ, ಘರ್ಷಣೆ ಕಡಿಮೆ ಇರುತ್ತೆ. ಇನ್ನು ಮರಳು ಅಂತ ಹೇಳಿದಾಗ ಒರಟಾದ ಮೇಲ್ಮೈ ಇದೆ, ಘರ್ಷಣೆ ಜಾಸ್ತಿ ಇರುತ್ತೆ, ಹಾಗಾಗಿ ಚಲನೆ ಕಡಿಮೆ ಆಗುತ್ತೆ ಅಂತ ಹೇಳಬಹುದು. ಈ ಎಲ್ಲ ಇದರಿಂದ ನಮಗೆ ಏನು ತಿಳಿದು ಬರುತ್ತೆ ಅಂತ ಹೇಳಿದ್ರೆ, ಎಲ್ಲ ಮೇಲ್ಮೈಗಳಲ್ಲಿಯೂ ವಸ್ತುವು ಒಂದೇ ದೂರದಲ್ಲಿ ನಿಲ್ಲುತ್ತದೆಯೇ ಅಂತ ಕೇಳ್ತಾ ಇದ್ದಾರೆ. ಇಲ್ಲ, ವಸ್ತು ಒಂದೇ ದೂರದಲ್ಲಿ ನಿಲ್ಲೋದಿಲ್ಲ. ಕೆಲವೊಂದು ತಕ್ಷಣವೇ ನಿಂತೋಗಬಹುದು, ಕೆಲವೊಂದು ಸ್ವಲ್ಪ ದೂರ ಚಲಿಸಿ ನಿಲ್ಬಹುದು, ಇನ್ನು ಕೆಲವೊಂದು ನುಣುಪಾದ ಮೇಲ್ಮೈ ಇದ್ರೆ ಹೆಚ್ಚು ಚಲಿಸುತ್ತೆ ಅಂತ ಹೇಳಬಹುದು. ಇದಕ್ಕೆಲ್ಲ ಕಾರಣ ಯಾವುದು ಅಂದರೆ ಘರ್ಷಣಾ ಬಲ ಅಂತ ಹೇಳಬಹುದು. ಹಾಗಾದರೆ ಒಂದು ವಸ್ತುವಿನ ವಿರುದ್ಧವಾಗಿ ಕೆಲಸ ಮಾಡುವಂಥದ್ದು ಯಾವುದು? ಘರ್ಷಣಾ ಬಲ. ಇದರಿಂದ ನಮಗೆ ಏನು ತಿಳಿದು ಬರುತ್ತೆ ಅಂದರೆ, ಒರಟಾದ ಮೇಲ್ಮೈಗಳಲ್ಲಿ ಘರ್ಷಣೆ ಹೆಚ್ಚಾಗಿರುತ್ತೆ, ನುಣುಪಾದ ಮೇಲ್ಮೈಯಲ್ಲಿ ಘರ್ಷಣೆ ಕಡಿಮೆ ಇರುತ್ತೆ ಅಂತ ಈ ಎಲ್ಲ ಪ್ರಯೋಗಗಳಿಂದ ತಿಳಿದು ಬಂದಿದೆ. ನೋಡೋಣ ಒಂದು ಹೆಜ್ಜೆ ಮುಂದಕ್ಕೆ ಅಂತ ಹೇಳಿಬಿಟ್ಟು, ಹಾಗಾದರೆ ಘನವಸ್ತುಗಳಲ್ಲಿ ಮಾತ್ರ ಘರ್ಷಣೆ ಕಾರ್ಯನಿರ್ವಹಿಸ, ದ್ರವ ಮತ್ತು ಅನಿಲಗಳಲ್ಲೂ ಕೂಡ ಈ ಘರ್ಷಣೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ಗೊತ್ತಿದೆ, ಗಾಳಿಯ ವಿರುದ್ಧವಾಗಿ ನಾವು ಹೋಗಕ್ಕೋದ್ರೆ ಗಾಳಿ ತಳ್ಳಲ್ಪಡುತ್ತೆ. ಯಾಕೆಂದರೆ ಅಲ್ಲಿ ಗಾಳಿಯ ಘರ್ಷಣೆ ಕಾರಣ ಆಗುತ್ತೆ. ನೀರಿನ ವಿರುದ್ಧನೂ ಅಷ್ಟೇ, ನಾವು ಚಲಿಸೋದಕ್ಕೆ ಹೋದರೆ ನೀರು ನಮ್ಮನ್ನು ತಳ್ಳಲ್ಪಡುತ್ತೆ. ಯಾಕೆಂದರೆ ನೀರಿನ ಘರ್ಷಣೆ ನಮಗೆ ಇದಕ್ಕೆ ಕಾರಣ ಆಗುತ್ತೆ. ಹಾಗಾದರೆ ಘನ, ದ್ರವ, ಅನಿಲ ಎಲ್ಲದರಲ್ಲೂ ನಾವು ಘರ್ಷಣಾ ಬಲವನ್ನು ಕಾಣಬಹುದು. ಈ ಘರ್ಷಣಾ ಬಲ ಇರೋದ್ರಿಂದನೇ ವಿಮಾನ ನೋಡಿದ್ದೀರಾ, ಯಾವ ಆಕಾರದಲ್ಲಿ ಆ ಮೀನು ಹೇಗೆ ಇರುತ್ತೆ ನೀರಿನಲ್ಲಿ, ಆ ನೀರಿನ ಇದನ್ನು ತಳ್ಕೊಂಡು ಮೀನು ಮುಂದಕ್ಕೆ ಚಲಿಸಬೇಕು, ಅದಕ್ಕೆ ಅದರ ಆಕಾರ ಹೇಗಿರುತ್ತೆ, ಈ ರೀತಿ ಆಕಾರ ಇರುತ್ತೆ. ಅದಕ್ಕೂ ವಿಮಾನಗಳು ಅಷ್ಟೇ, ಹಡಗುಗಳು, ದೋಣಿಗಳು ಎಲ್ಲ ಇದೇ ಆಕಾರ ಇರೋದಕ್ಕೆ ಕಾರಣ ಘರ್ಷಣಾ ಬಲದಿಂದ ಹೊರ ಬಂದು ಅದು ಮುಂದಕ್ಕೆ ಚಲಿಸಬೇಕಾಗುತ್ತೆ. ಘರ್ಷಣಾ ಬಲನ ಕಡಿಮೆ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಘರ್ಷಣಾ ಬಲ ಕಡಿಮೆ ಮಾಡೋಕ್ಕೋಸ್ಕರ ಈ ರೀತಿಯ ಆಕಾರವನ್ನು ಪಡ್ಕೊಂಡಿರುತ್ತೆ. ನೋಡಿ, ಸೈಡ್ಗಳಲ್ಲಿ ಈ ಸೈಡ್ ಆ ಸೈಡಲ್ಲಿ ಚೂಪಿಗಿದೆ, ಮಧ್ಯದಲ್ಲಿ ಅಗಲವಾಗಿದೆ, ಈ ರೀತಿಯ ಆಕಾರವನ್ನು ಮಾಡಿಕೊಂಡಿರುತ್ತೆ. ಒಂದು ವಸ್ತುವು ಇನ್ನೊಂದು ವಸ್ತುವಿನ ಮೇಲೆ ಬಲ ಪ್ರಯೋಗಿಸಲು ಯಾವಾಗಲೂ ಅದರೊಂದಿಗೆ ಸಂಪರ್ಕದಲ್ಲಿ ಇರಲೇಬೇಕಾ ಅಂತ ಕೇಳ್ತಾವ್ರೆ. ಇಲ್ಲ, ನಾವು ಒಂದು ವಸ್ತುವನ್ನು ಚಲನೆ ಮಾಡಬೇಕು ಅಂತ ಹೇಳಿದ್ರೆ ಯಾವಾಗಲೂ ಸಂಪರ್ಕದಲ್ಲೇ ಇರಬೇಕು ಎರಡು ವಸ್ತುಗಳು ಅಂತ ಹೇಳಕ್ಕಾಗೋದಿಲ್ಲ. ಯಾಕೆಂದರೆ ವಸ್ತುಗಳೇನಾದರೂ ಸಂಪರ್ಕದಲ್ಲಿದ್ದರೆ ಅದನ್ನು ಸಂಪರ್ಕ ಬಲ ಅಂತ ಹೇಳ್ತಾರೆ. ಒಂದು ವಸ್ತುವಿಗೂ ಇನ್ನೊಂದು ವಸ್ತುವಿಗೂ ಸಂಪರ್ಕನೇ ಇಲ್ಲ, ಆದರೂ ಕೂಡ ಚಲನೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಸಂಪರ್ಕರಹಿತ ಬಲ ಅಂತ ಹೇಳ್ತಾರೆ. ಹಾಗಾದರೆ ಬನ್ನಿ ನೋಡೋಣ, ಸಂಪರ್ಕರಹಿತ ಬಲ ಯಾವುದು ಅಂತ. ಇಲ್ಲಿ ಎರಡು ವಸ್ತುಗಳ ನಡುವೆ ಭೌತಿಕ ಸಂಪರ್ಕ ಏನು ಇರೋದಿಲ್ಲ, ಆದರೂ ಕೂಡ ಚಲನೆ ಆಗುತ್ತೆ, ಅದನ್ನು ಸಂಪರ್ಕರಹಿತ ಬಲ ಅಂತಾರೆ. ಸಂಪರ್ಕರಹಿತ ಬಲಕ್ಕೆ ಉದಾಹರಣೆ ಯಾವುದು ಅಂದರೆ ಕಾಂತೀಯ ಬಲ ಒಂದು, ಸ್ಥಾಯಿ ವಿದ್ಯುತ್ ಬಲ ಮತ್ತೊಂದು ಗುರುತ್ವ ಬಲ ಅಂತ ಹೇಳಿ. ಹಾಗಾದರೆ ಬನ್ನಿ ಮೊದಲನೆಯ ಸಂಪರ್ಕರಹಿತ ಬಲದ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ, ಅದೇ ಕಾಂತೀಯ ಬಲ. ಈಗ ಕಾಂತಗಳ ಅನ್ವೇಷಣೆ ಹಿಂದಿನ ಪಾಠದಲ್ಲಿ ನೀವು ತಿಳ್ಕೊಂಡಿದ್ದೀರಾ. ಸಜಾತೀಯ ಧ್ರುವಗಳು ಅಂದರೆ ಉತ್ತರ ಆಗಿರಬಹುದು ಅಥವಾ ದಕ್ಷಿಣ ಆಗಿರಬಹುದು, ಅವು ಪರಸ್ಪರ ವಿಕರ್ಷಣೆ ಮಾಡುತ್ತೆ. ಆದರೆ ವಿಜಾತೀಯ ಧ್ರುವಗಳು ಅಂದರೆ ಉತ್ತರ ದಕ್ಷಿಣ ಇದ್ದರೆ ಅದು ಪರಸ್ಪರ ಆಕರ್ಷಿಸುತ್ತೆ ಅಂತ ಗೊತ್ತಿದೆ. ನೋಡಿ, ಇಲ್ಲೊಂದು ಮ್ಯಾಗ್ನೆಟ್ ಇಟ್ಟಿದ್ದೀನಿ, ಇಲ್ಲೊಂದು ಮ್ಯಾಗ್ನೆಟ್ನ ಇಟ್ಟಿದ್ದೀನಿ, ಎರಡು ಉತ್ತರ ದಿಕ್ಕೆ ಆಗಿದೆ. ನಾವು ಹಿಂದಿನ ಪಾಠದ ವಿಡಿಯೋದಲ್ಲಿ ನೀವು ನೋಡಿದ್ರಿ, ಎರಡು ಉತ್ತರ ದಿಕ್ಕೆ ಆದಾಗ ಸಜಾತೀಯ ಧ್ರುವಗಳು ಅಂತ ಹೇಳ್ತೀವಿ. ಈ ಮ್ಯಾಗ್ನೆಟ್ ಹತ್ರ ತಂದಾಗ ಇದೇನಾಯಿತು, ದೂರ ಸರಿತಾ ಇದೆ, ದೂರ ಹೋಗ್ತಾ ಇದೆ, ಚಲನೆ ಆಗ್ತಾ ಇದೆ. ಹಾಗಾದರೆ ಇದು ಸಂಪರ್ಕನೇ ಆಗಲಿಲ್ಲ ಕೂಡ, ಇದರ ಬಲಪ್ರಯೋಗದಿಂದ ಸಂಪರ್ಕ ಆಗದೇನೆ ಇದ್ರೂ ಕೂಡ ಅದು ಚಲನೆ ಆಗ್ತಾ ಇದೆ ಅಂದರೆ ಇಂತಹ ಬಲವನ್ನು ಸಂಪರ್ಕರಹಿತ ಬಲ ಅಂತ ಹೇಳ್ತಾರೆ. ಮತ್ತೆ ಇದೊಂದು ನಾರ್ತು ಇದು ಸೌತು ಇದ್ರೆ ಬಂದು ಎರಡು ಆಕರ್ಷಣೆ ಆಗ್ತಾ ಇದೆ, ಅಂಟ್ಕೊಳ್ಳುತ್ತೆ, ಆಗ ಅಲ್ಲೂ ಕೂಡ ಚಲನೆ ಆಗಿದೆ ಅಂತ ಹೇಳಬಹುದು. ಹಾಗಾದರೆ ಇಂತಹ ಚಲನೆಗೆ ಯಾರೂ ಬಲಪ್ರಯೋಗ ಮಾಡಿಲ್ಲ, ಕಾಂತೀಯ ಬಲ ಇಲ್ಲಿ ಸಹಾಯ ಮಾಡಿದೆ, ಅದಕ್ಕೋಸ್ಕರ ಇದನ್ನು ಸಂಪರ್ಕರಹಿತ ಬಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮ್ಯಾಗ್ನೆಟ್ಗಳು ಅಟ್ರಾಕ್ಟ್ ಆಗೋದು ಅಥವಾ ವಿಕರ್ಷಣೆ ಆಗೋದು, ಆಕರ್ಷಣೆ ಆಗೋದು, ವಿಕರ್ಷಣೆ ಆಗೋದು, ಇದು ಕಾಂತೀಯ ಬಲ, ಇದು ಸಂಪರ್ಕರಹಿತ ಬಲಕ್ಕೆ ಉದಾಹರಣೆ ಅಂತ ಹೇಳ್ತಾ ಇದ್ದಾರೆ.
ಈಗ ಒಂದು ಇದನ್ನ ತೆಗೆದುಕೊಂಡಿದ್ದಾರೆ, ಇಲ್ಲಿ ಆಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ ನೋಡಿ. ಒಂದು ಕೋಲನ್ನು ತೆಗೆದುಕೊಂಡಿದ್ದಾರೆ, ಕೋಲನ್ನು ತೆಗೆದುಕೊಂಡು ಎರಡು ರೌಂಡ್ಗಿರುವಂತಹ ಎರಡು ಮ್ಯಾಗ್ನೆಟ್ ಅನ್ನ ತೆಗೆದುಕೊಂಡಿದ್ದಾರೆ. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಫಸ್ಟು ಅಂದ್ರೆ ನೋಡಿ, ಇದು ಇದಕ್ಕೆ ಅಂಟ್ಕೊಳ್ತಾ ಇಲ್ಲ ಮ್ಯಾಗ್ನೆಟ್. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಒಂದು ನಾರ್ತ್ ಇದ್ರೆ ಆ ಮ್ಯಾಗ್ನೆಟ್ನ ಕೆಳಗಡೆ ಸೌತ್ ಆಗಿ ಅದು, ಹಾಗಾದ್ರೆ ಇದು ಅಂಟ್ಕೊಳ್ತಾ ಇಲ್ಲ ಅಂದ್ರೆ ಇದು ಏನಾಗಿರ್ಬೇಕು, ಆಕರ್ಷಣೆ ಆಗಿಲ್ಲ ಅಂದ್ರೆ ಇದು ನಾರ್ತ್ ಇದು ಸೌತ್ ಆಗಿರ್ಬೇಕು. ಅದಕ್ಕೋಸ್ಕರ ನಾವು ಎಷ್ಟೇ ಮೇಲಿಂದ ತಳ್ಳಿದ್ರು ಇದು ಹೋಗ್ತಾ ಇಲ್ಲ, ಅಂದ್ರೆ ಇನ್ನೊಂದು ಮ್ಯಾಗ್ನೆಟ್ ಹತ್ರ ಹೋಗ್ತಾ ಇಲ್ಲ. ಯಾಕೆಂದ್ರೆ ಈ ಕಾಂತೀಯ ಬಲ ಎರಡೂ ನಾರ್ತ್ ಆಗಿರೋದ್ರಿಂದ ವಿಕರ್ಷಣೆ ಬಲ ಪ್ರಯೋಗ ಆಗಿ ಇದನ್ನ ತಳ್ಳಲ್ಪಡ್ತಾ ಇದೆ. ಈಗ ಇದನ್ನ ಉಲ್ಟಾ ಮಾಡುವಂಥದ್ದು, ತೆಗೆದು ಉಲ್ಟಾ ಮಾಡಿದಾಗ ಏನಾಯ್ತು, ಇಲ್ಲಿ ಸೌತ್ ಆಯ್ತು, ಇಲ್ಲಿ ನಾರ್ತ್ ಆಯ್ತು. ಇಲ್ಲಿ ಮೊದಲೇ ಆಲ್ರೆಡಿ ನಾರ್ತ್ ಇದೆ ಅಂತ ಹೇಳಿದ್ನಲ್ಲ, ಈಗ ಬಂದು ಅಟ್ರಾಕ್ಟ್ ಆಗುತ್ತೆ, ಆಕರ್ಷಣೆ ಆಗುತ್ತೆ. ಹಾಗಾದ್ರೆ ಇಲ್ಲಿ ಜಸ್ಟ್ ನಾವು ಹಾಕ್ತಾ ಇದ್ದೀವಿ ಅಷ್ಟೇ ಹೊರ್ತು ಅದು ಆಕರ್ಷಣೆ ವಿಕರ್ಷಣೆ ಆಗಿ ಅಂಟ್ಕೊಳ್ಳೋದು ಅಥವಾ ದೂರ ಸರಿಯೋದಕ್ಕೆ ಕಾರಣ ಕಾಂತೀಯ ಬಲ, ಅಂದ್ರೆ ಸಂಪರ್ಕ ಏನು ಇಲ್ದೇನೆ ಕೂಡ ಅದು ಅಂಟ್ಕೊಳ್ಳೋದು ದೂರ ತಳ್ಳೋದು ಮಾಡ್ತಾ ಇದೆ. ಅದಕ್ಕೋಸ್ಕರ ಇದನ್ನ ಸಂಪರ್ಕ ರಹಿತ ಬಲ ಅಂತ ಹೇಳ್ತಾ ಇದ್ದಾರೆ, ಕಾಂತೀಯ ಬಲವನ್ನ. ಇನ್ನು ನೆಕ್ಸ್ಟ್ ಬಂದ್ರೆ ಸ್ಥಾಯಿ ವಿದ್ಯುತ್ ಬಲ ಅಂತ ಹೇಳಿ. ನೋಡಿ, ಯಾವುದೇ ಒಂದು ವಸ್ತುವನ್ನ ತಗೊಂಡಾಗ ಆ ವಸ್ತುಗಳಲ್ಲೆಲ್ಲ ಏನಿರುತ್ತೆ ಅಂತ ಹೇಳಿದ್ರೆ, ಆ ವಸ್ತುಗಳಲ್ಲೆಲ್ಲ ಆವೇಶಗಳು ಇರುತ್ತೆ. ಧನಾವೇಶ ಋಣಾವೇಶ ಅಂತ ಎಲ್ಲ ಕೇಳಿದಿರ. ಯಾವುದೇ ಒಂದು ವಸ್ತುವನ್ನು ತಗೊಂಡಾಗ ಆವೇಶಗಳಿರುತ್ತೆ, ಆ ಆವೇಶಗಳು ತಟಸ್ಥವಾಗಿರುತ್ತೆ ಅಂತ ಹೇಳಬಹುದು. ನಾವು ಒಂದು ವಸ್ತುವಿನಿಂದ ಮತ್ತೊಂದು ವಸ್ತುವನ್ನು ಉಜ್ಜಿದಾಗ ಆ ಆವೇಶಗಳು ಸ್ವಲ್ಪ ಶಕ್ತಿಯುತವಾಗಿ ಮತ್ತೊಂದು ವಸ್ತುವನ್ನು ಅಟ್ರಾಕ್ಟ್ ಮಾಡೋದಾಗ್ಲಿ ವಿಕರ್ಷಣೆ ಮಾಡೋದಾಗ್ಲಿ ಪ್ರಾರಂಭ ಮಾಡುತ್ತೆ. ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ, ನೀವೆಲ್ಲ ಕ್ಲಾಸ್ ರೂಮಲ್ಲಿ ನೋಡಿರಬಹುದು. ಒಂದು ಸ್ಕೇಲನ್ನು ನಮ್ಮ ತಲೆಗೆ ಉಜ್ಜಿ ಒಂದು ಪೇಪರ್ ಚೂರುಗಳ ಹತ್ರ ಹಿಡ್ಕೊಂಡ್ರೆ ಏನಾಯ್ತು, ಆಕರ್ಷಣೆ ಆಯಿತು. ಹಾಗಾದ್ರೆ ಇದು ಕೂಡ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸ್ಥಾಯಿ ವಿದ್ಯುತ್ ಆವೇಶ ಅಂತ ಹೇಳ್ತಾರೆ. ನೋಡಿ, ಈ ಆವೇಶಗಳನ್ನ ಸ್ಥಾಯಿ ಆವೇಶಗಳು ಅಂತ ಹೇಳ್ತಾರೆ. ಈ ವಿದ್ಯುತ್ ಆವೇಶಗಳು ಎಲ್ಲ ವಸ್ತುಗಳಲ್ಲೂ ಇರುತ್ತೆ, ಆದ್ರೆ ಅದೇನಾಗಿರುತ್ತೆ, ತಟಸ್ಥವಾಗಿರುತ್ತೆ. ಇನ್ನೊಂದು ವಸ್ತುವಿಗೆ ಉಜ್ಜಿದಾಗ ಆ ಆವೇಶಗಳು ಮತ್ತೊಂದು ವಸ್ತುವಿಗೆ ಉಜ್ಜಿದಾಗ ಆ ಆವೇಶಗಳೆಲ್ಲ ಆಕ್ಟಿವೇಟ್ ಆಗುತ್ತೆ, ಆಗ ಆಕರ್ಷಣೆ ಆಗೋದು ವಿಕರ್ಷಣೆ ಆಗೋದು ಆಗುತ್ತೆ. ಈ ಸಂದರ್ಭದಲ್ಲಿ ಆಕರ್ಷಣೆ ಆಗಿರೋದನ್ನ ನೋಡ್ಬೋದು. ಪೇಪರ್ ಚೂರು ಈ ಸ್ಕೇಲ್ಗೆ ಆಕರ್ಷಣೆ ಆಗಿದೆ. ಅದೇ ನಾವು ಒಂದು ಬಲೂನನ್ನು ತೆಗೆದುಕೊಳ್ಳೋಣ. ಇಲ್ಲಿ ಎಕ್ಸಾಂಪಲ್ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ಟೇಬಲ್ ತಗೊಂಡು ಉದ್ದ ದಾರ ತಗೊಂಡು ಈ ಬಲೂನ್ಗಳನ್ನ ಕಟ್ಟಿದ್ದಾರೆ. ಕಟ್ಟಿರುವಂತಹ ಬಲೂನನ್ನ ಒಂದು ಉಣ್ಣೆಯ ಬಟ್ಟೆಯನ್ನ ತೆಗೆದುಕೊಂಡು ಅದರಲ್ಲಿ ಉಜ್ಜಿದ್ದಾರೆ. ಉಣ್ಣೆ ಬಟ್ಟೆನಲ್ಲಿ ನೋಡಿ, ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಪರಸ್ಪರ ವಿಕರ್ಷಣೆ ಆಗೋದು ಅಥವಾ ಪರಸ್ಪರ ಆಕರ್ಷಣೆ ಆಗೋದು ಇಲ್ಲಿ ನಾವು ನೋಡಬಹುದು. ನೋಡಿ, ಫಾರ್ ಎಕ್ಸಾಂಪಲ್ಲು ಈ ಬಲೂನ್ಗೆ ಒಂದು ಬಟ್ಟೆಯಿಂದ ಅಥವಾ ಈ ಬಲೂನ್ಗೆ ಮತ್ತೊಂದು ವಸ್ತುವಿನಿಂದ ರಬ್ ಮಾಡಿದಾಗ ಎರಡೂ ಬೇರೆ ಬೇರೆ ಆವೇಶಗಳನ್ನು ಪಡ್ಕೊಳ್ಳುತ್ತೆ. ಒಂದು ಧನಾವೇಶ ಪಡ್ಕೊಂಡು ಮತ್ತೊಂದು ಋಣಾವೇಶ ಪಡ್ಕೊಂಡ್ರೆ ಆಕರ್ಷಣೆ ಆಗುತ್ತೆ. ಈಗ ಒಂದೇ ಉಣ್ಣೆ ಬಟ್ಟೆಯಿಂದ ಇದನ್ನು ರಬ್ಬಿ ಇನ್ನೊಂದು ಅದೇ ಉಣ್ಣೆ ಬಟ್ಟೆಯಿಂದ ಇದನ್ನು ರಬ್ ಮಾಡಿದ್ರೆ ಉಜ್ಜಿದ್ರೆ ಎರಡೂ ಕೂಡ ಒಂದೇ ರೀತಿಯ ಆವೇಶವನ್ನ, ಇದು ಪ್ಲಸ್ ಇದು ಪ್ಲಸ್ ಅಥವಾ ಇದು ಮೈನಸ್ ಆವೇಶವನ್ನ ಪಡ್ಕೊಂಡಾಗ ನಿಮಗೆ ಗೊತ್ತಿದೆ ಸಜಾತಿ ವಿಕರ್ಷಿಸುತ್ತೆ ಅಂತ. ಸಜಾತಿಯ ಆವೇಶ ಕಣಗಳು ವಿಕರ್ಷಣೆಯಾಗಿ ಬಲೂನು ದೂರ ಹೋಗ್ತಾ ಇದೆ. ಇಲ್ಲಿ ವಿಜಾತಿ ಇರೋದ್ರಿಂದ ಎರಡು ಆಕರ್ಷಣೆ ಆಗ್ತಾ ಇದೆ ಅಂತ ಈ ಒಂದು ಎಕ್ಸ್ಪೆರಿಮೆಂಟ್ನ ನಿಮಗೆ ಕೊಟ್ಟಿದ್ದಾರೆ. ಇದೆಲ್ಲವೂ ಎಂತಹ ಬಲ ಅಂತ ಹೇಳ್ಬೋದು, ಸ್ಥಾಯಿ ವಿದ್ಯುತ್ ಬಲ ಅಂತ ಹೇಳ್ಬೋದು. ಈ ಸ್ಥಾಯಿ ವಿದ್ಯುತ್ ಬಲದ ಪ್ರಯೋಗಗಳನ್ನು ನೀವು ಮಾಡಿ ಮಕ್ಕಳಿಗೂ ತೋರಿಸ್ಬಹುದು ಅಥವಾ ಮಕ್ಕಳೇ ನೀವೇ ಕೂಡ ಮಾಡಬಹುದು. ಅಂದರೆ ಬಲೂನನ್ನು ತಗೊಳ್ಳಿ, ಒಂದು ಉಣ್ಣೆಯ ಬಟ್ಟೆ ಅಥವಾ ಹುಲ್ಲನ್ನು ಅಥವಾ ನಿಮ್ಮ ಮನೆಯಲ್ಲಿ ಇರುವಂತಹ ಒಂದು ಟವಲ್ ಅದರಿಂದ ಉಜ್ಜಿ, ಎರಡನ್ನೂ ಉಜ್ಜಿ ಇದು ಮಾಡಿದಾಗ ನೋಡಿ ವಿಕರ್ಷಣೆ ಆಗುತ್ತೆ. ಒಂದು ಟವಲಿಂದ ಉಜ್ಜಿ ಇನ್ನೊಂದು ಯಾವುದಾದ್ರೂ ಗ್ಲಾಸ್ ರಾಡಿಂದ ಉಜ್ಜಿದಾಗ ಎರಡು ಬೇರೆ ಬೇರೆ ಆವೇಶಗಳನ್ನು ಪಡ್ಕೊಂಡಿದ್ರೆ ಆಕರ್ಷಣೆ ಆಗುತ್ತೆ. ಈ ರೀತಿಯಾಗಿ ನಾವು ಬಲೂನಿನಲ್ಲಿ ಇರುವಂತಹ ಆವೇಶಗಳು ಹೇಗೆ ಆಕರ್ಷಣೆ ಆಗುತ್ತೆ ವಿಕರ್ಷಣೆ ಆಗುತ್ತೆ ಅಂತ ನೋಡಬಹುದು. ಇಂತಹ ಬಲವನ್ನ ಸ್ಥಾಯಿ ವಿದ್ಯುತ್ ಬಲ ಅಂತ ಹೇಳ್ತಾರೆ. ಮುಂದೆ ಬಂದರೆ ಗುರುತ್ವ ಬಲದ ಬಗ್ಗೆ ಅವರು ಕೊಟ್ಟಿದ್ದಾರೆ. ಈಗಾಗಲೇ ನಮಗೆ ಗೊತ್ತಾಗಿದೆ ಗುರುತ್ವಾಕರ್ಷಣೆ ಅಂದರೆ ಏನು ಅಂತ. ಮೇಲೆ ಎಸೆದ ಚೆಂಡು ಕೆಳಗೆ ಬೀಳೋ ಅಂಥದ್ದು, ಅಥವಾ ನಾವು ಮೇಲ್ಗಡೆಯಿಂದ ಜಂಪ್ ಮಾಡಿದ್ರೆ ನಾವು ಕೆಳಗೆ ಬರ್ತೀವಿ, ಮೇಲೆ ಹೋಗೋದಿಲ್ಲ. ಭೂಮಿ ಕಡೆಗೆ ಏನಾದರೂ ವಸ್ತುಗಳು ಬಂದರೆ ಕೆಳಗೆ ಬೀಳುತ್ತೆ ಹೊರ್ತು, ಅಥವಾ ನಾವು ಮೇಲಿನಿಂದ ಬೆಟ್ಟದ ಮೇಲಿಂದ ಕೆಳಗೆ ಹಾರಿದಾಗ ಕೆಳಗೆ ಬೀಳ್ತೀವಿ, ಮೇಲೆ ಹೋಗೋದಿಲ್ಲ. ಈ ಎಲ್ಲ ಎಕ್ಸಾಂಪಲ್ಗಳು ನಮಗೇನು ಹೇಳುತ್ತೆ ಅಂದರೆ ಒಂದು ರೀತಿಯ ಬಲ ನಮ್ಮನ್ನು
ಕೆಳಗೆ ಎಳಿತಾ ಇದೆ, ಭೂಮಿಯ ಕಡೆಗೆ ಎಳಿತಾ ಇದೆ, ಆ ಬಲವನ್ನೇ ಗುರುತ್ವಾಕರ್ಷಣ ಬಲ ಅಂತ ಹೇಳ್ತಾರೆ ಅಥವಾ ಗುರುತ್ವ ಅಂತ ಕೂಡ ಹೇಳ್ತಾರೆ. ಈಗ ಏರೋಪ್ಲೇನ್ ಎಲ್ಲ ಇದೆಯಲ್ಲ, ಗುರುತ್ವಾಕರ್ಷಣ ಬಲ ತುಂಬ ಹೆಚ್ಚಿರುತ್ತೆ. ಏರೋಪ್ಲೇನಿಗೆ ಎಷ್ಟು ಬಲ ಪ್ರಯೋಗ ಮಾಡಿರ್ತಾರೆ ಅಂತ ಹೇಳಿದ್ರೆ, ಆ ಗುರುತ್ವಾಕರ್ಷಣೆಯನ್ನು ತಪ್ಪಿಸಿಕೊಂಡು ಮೇಲೆ ಹಾರುವಂಥದ್ದು. ಆ ಗುರುತ್ವಾಕರ್ಷಣೆಯ ಬಲದಿಂದ ತಪ್ಪಿಸ್ಕೊಳ್ಬೇಕು ಅಂದರೆ ಆ ಗುರುತ್ವಾಕರ್ಷಣೆಗೆ ಎಷ್ಟು ಬಲ ಇದೆಯೋ ಅದಕ್ಕಿಂತ ಹೆಚ್ಚಿನ ಬಲವನ್ನು ಅದಕ್ಕೆ ಪ್ರಯೋಗಿಸಲ್ಪಡಬೇಕಾಗುತ್ತೆ. ಯಾವುದಕ್ಕೆ? ಏರೋಪ್ಲೇನ್ಗೆ ಹಾರಾಡೋದಕ್ಕೆ. ಈಗ ಇಲ್ಲೆಲ್ಲ ಎಕ್ಸಾಂಪಲ್ಗಳನ್ನು ಕೊಡೋದನ್ನ ನೋಡ್ತಾ ಇದ್ದೀರಾ. ಭೂಮಿಯ ಕಡೆಗೆ ಬೀಳುತ್ತಿರುವ ಕೆಲವು ಕಾಯಗಳು ಅಂತ ಹೇಳಿ, ಇದೆಲ್ಲ ಗುರುತ್ವಾಕರ್ಷಣೆಯ ಬಗ್ಗೆ. ಸೊ ಗುರುತ್ವಾಕರ್ಷಣೆ ಇರೋದ್ರಿಂದ ಅವೆಲ್ಲ ಕೆಳಗಡೆ ಬೀಳ್ತಾ ಇದೆ, ಭೂಮಿ ಆ ವಸ್ತುಗಳನ್ನೆಲ್ಲ ತನ್ನೆಡೆಗೆ ಸೆಳೀತಾ ಇದೆ. ಇಂತಹ ಆಕರ್ಷಣೆ ಇರುವಂತಹ ಬಲವನ್ನ ಗುರುತ್ವ ಬಲ ಅಂತ ಹೇಳ್ತಾರೆ. ಸರಳವಾಗಿ ಅದನ್ನ ಗುರುತ್ವಾಕರ್ಷಣೆ ಅಂತ ಕೂಡ ಹೇಳ್ತಾರೆ. ಹಾಗಾದರೆ ಗುರುತ್ವ ಬಲಕ್ಕೆ ಸಂಪರ್ಕ ಇದೆಯಾ? ಇಲ್ಲ, ಸಂಪರ್ಕ ಇಲ್ಲ. ನೋಡಿ, ಈ ಹುಡುಗಿ ಬೀಳ್ತಾ ಇದೆ, ಇಲ್ಲಿ ಭೂಮಿ ಅಟ್ರಾಕ್ಟ್ ಮಾಡ್ಕೊಳ್ತಾ ಇದೆ ಹೊರತು ಆ ಭೂಮಿಗೂ ಇವಳನ್ನ ಎಳ್ಕೊಳ್ಳೋದಕ್ಕೂ ಆ ನಡುವೆ ಇದೆಯಲ್ಲ, ಅಲ್ಲಿ ಸಂಪರ್ಕ ಏನೂ ಇಲ್ಲ. ಇಲ್ಲೂ ಹಣ್ಣು ಕೆಳಗಡೆ ಬಂದು ಬೀಳ್ತಾ ಇದೆ, ಅಲ್ಲಿ ಸಂಪರ್ಕ ಇಲ್ಲ. ಅದಕ್ಕೋಸ್ಕರ ಗುರುತ್ವಾಕರ್ಷಣ ಬಲವನ್ನು ಏನು ಹೇಳ್ಬೋದು? ಸಂಪರ್ಕ ರಹಿತ ಬಲ ಅಂತ ನಾವು ಹೇಳಬಹುದು. ಇಲ್ಲಿ ಉದಾಹರಣೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಂದು ಹುಡುಗ ಇಲ್ಲಿ ಬಾಲನ್ನು ನೇರವಾಗಿ ಕೆಳಗೆ ಹಾಕ್ತಾ ಇದ್ದಾನೆ, ಒಂದು ಹುಡುಗಿ ಈ ಬಾಲನ್ನು ನೇರವಾಗಿ ಮೇಲ್ಮುಖವಾಗಿ ಹಾಕ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಕೆಳಗೆ ಹಾಕಿದಾಗ ನೇರವಾಗಿಯೇ ಅದು ಕೆಳಗಡೆ ಬಂದು ಬೀಳುತ್ತೆ. ಚೆಂಡು ಕೆಳಗಡೆ ಬೀಳ್ತಾ ಇರಬೇಕಾದ್ರೆ ಅದರ ಸ್ಪೀಡ್ ಜವ ಏನಾಗುತ್ತೆ? ಹೆಚ್ಚಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಗುರುತ್ವಾಕರ್ಷಣೆಯ ಬಲ ಅದನ್ನು ಎಳಿತಾ ಇರುತ್ತೆ. ಚೆಂಡು ಮೇಲ್ಮುಖವಾಗಿ ಹೋಗ್ತಾ ಹೋಗ್ತಾ ಅದರ ಸ್ಪೀಡ್ ಏನಾಯಿತು? ಮೇಲ್ಮುಖವಾಗಿ ಹೋಗುವ ಸಂದರ್ಭದಲ್ಲಿ ಸ್ಪೀಡ್ ಕಡಿಮೆ ಆಯಿತು, ಅದರ ಜವ ಕಡಿಮೆ ಆಗುತ್ತೆ. ಮೇಲೆ ಹೋಗುವಾಗ ಅದರ ಜವ ಏನಾಯಿತು? ಕಡಿಮೆ ಆಯಿತು. ಕೆಳಗಡೆ ಬಂದಾಗ ಅದರ ಜವ ಏನಾಯಿತು? ಹೆಚ್ಚಾಯಿತು ಅಂತ ಹೇಳಿ ಈ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಒಂದು ನೇರವಾಗಿ ವಸ್ತುವನ್ನು ಕೆಳಗೆ ಬಿಡೋದು ಅಥವಾ ಮೇಲೆ ಎಸೆದಾಗ, ಕೆಳಗೆ ಬಿಟ್ಟಾಗ ಜವ ಸ್ಪೀಡ್ ಹೆಚ್ಚಾಗಿರುತ್ತೆ, ಮೇಲೆ ಎಸೆದಾಗ ಮೇಲೆ ಹೋಗ್ತಾ ಇರುತ್ತಲ್ಲ ಚೆಂಡು, ಆಗ ಜವ ಕಡಿಮೆ ಆಯಿತು. ಅದೇ ಚೆಂಡು ಕೆಳಗಡೆ ಬೀಳಬೇಕಾದ್ರೆ ಗುರುತ್ವಾಕರ್ಷಣೆ ಹೆಚ್ಚಾಗಿ ಅದರ ಜವ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲೂ ಕೂಡ ಇದು ಸಂಪರ್ಕರಹಿತ ಬಲ ಅಂತ ಹೇಳ್ತಾ ಇದ್ದಾರೆ. ಈ ಬಲವನ್ನು ಅಳೆಯುವ SI ಮಾನ ಯಾವುದು ಅಂದರೆ ನ್ಯೂಟನ್ ಅಂತ ಹೇಳ್ತಾ ಇದ್ದಾರೆ. ಈಗ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಈ ಚಟುವಟಿಕೆಯಲ್ಲಿ ಏನು ಅಂತ ಹೇಳಿದ್ರೆ, ಸ್ಪ್ರಿಂಗ್ ಬ್ಯಾಲೆನ್ಸ್ ಅನ್ನ ಬಳಸಿಕೊಂಡು ಹೇಗೆ ತೂಕಗಳನ್ನು ನಾವು ನೋಡಬಹುದು ಅಂತ ನೋಡಿ. ಇಲ್ಲಿ 3 ಸ್ಪ್ರಿಂಗ್ ಬ್ಯಾಲೆನ್ಸ್ ಅನ್ನ ಕೊಟ್ಟಿದ್ದಾರೆ. ಮೂರಕ್ಕೂ ಬೇರೆ ಬೇರೆ ಅಳತೆಯ ನೋಡಿ 2 ತುದಿ ಇರುತ್ತೆ. ಮೂರಕ್ಕೂ ಸ್ಪ್ರಿಂಗ್ ಬ್ಯಾಲೆನ್ಸ್ಗೆ 2 ತುದಿ ಇರುತ್ತೆ. ಒಂದು ತುದಿಯನ್ನ ಏನು ಮಾಡಬೇಕು? ಮೊಳೆಗೆ ನೇತು ಹಾಕಬೇಕು. ಮತ್ತೊಂದು ತುದಿಯ ಕೊಕ್ಕೆಗೆ ಅಥವಾ ದಾರವನ್ನ ಬಳಸಿಕೊಂಡು, ಬರೀ ಇಲ್ಲಿ ಸ್ಪ್ರಿಂಗ್ ಇರೋದ್ರಿಂದ, ಬಟ್ ಸ್ಪ್ರಿಂಗ್ ಬ್ಯಾಲೆನ್ಸ್ ಅಂದಾಗ ಕೊಕ್ಕೆ ಇರುತ್ತೆ, ಇಲ್ಲಿ ಕೊಕ್ಕೆ ಇದೆ ನೋಡಿ. ಸೊ ಇಲ್ಲಿ ಬರೀ ಸ್ಪ್ರಿಂಗ್ ಇರೋದ್ರಿಂದ ಈ ಸ್ಪ್ರಿಂಗ್ ಸಹಾಯದಿಂದ, ಅಂದ್ರೆ ಸ್ಪ್ರಿಂಗ್ ಒಂದು ತುದಿಯನ್ನ ಮೊಳೆಗೆ ನೇತು ಹಾಕಿ ಇನ್ನೊಂದು ತುದಿಗೆ ವಸ್ತುವನ್ನ ದಾರದ ಸಹಾಯದಿಂದ ಈ ರೀತಿ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. 3 ಸ್ಪ್ರಿಂಗ್ಗಳನ್ನ ತೆಗೆದುಕೊಂಡಿದ್ದಾರೆ. ಇಲ್ಲಿ 3 ಬೇರೆ ಬೇರೆ ಅಳತೆ ಇದೆ. 3 ಬೇರೆ ಬೇರೆ ಅಳತೆ ಇದ್ದು ಈ ವಸ್ತುಗಳನ್ನ ನೇತು ಹಾಕಿದಾಗ ಏನಾಗುತ್ತೆ? ಮೊದಲನೇ ಇದರಲ್ಲಿ ನೀವು ಗಮನಿಸಬಹುದು, ಸ್ಪ್ರಿಂಗ್ ಅಷ್ಟಾಗಿ ಎಳೆಯಲ್ಪಟ್ಟಿಲ್ಲ, ಕೆಳಗಡೆ ಎಳೆಯಲ್ಪಟ್ಟಿಲ್ಲ. ಎರಡನೇ ಇದರಲ್ಲಿ ಸ್ಪ್ರಿಂಗ್ ಸ್ವಲ್ಪ ಕೆಳಗಡೆಗೆ ಎಳೆಯಲ್ಪಟ್ಟಿದೆ, ಮತ್ತಷ್ಟು ಎಳೆಯಲ್ಪಟ್ಟಿದೆ ಈ 3ನೇ ಸ್ಪ್ರಿಂಗ್ ನಲ್ಲಿ. ಇದರಿಂದ ನಮಗೆ ಏನು ತಿಳಿದು ಬರುತ್ತೆ ಅಂದ್ರೆ, ವಸ್ತುವಿನ ತೂಕ ಎಷ್ಟು ಇದೆ ಅಷ್ಟು ಪ್ರಮಾಣದಷ್ಟು ಸ್ಪ್ರಿಂಗ್ ಎಳೆಯಲ್ಪಟ್ಟಿದೆ ಅಂತ ಹೇಳಿ. ಅಂದ್ರೆ ವಿಭಿನ್ನ ಬಲಗಳೊಂದಿಗೆ ಭೂಮಿಯು ಗುರುತ್ವಾಕರ್ಷಣ ಬಲವನ್ನು ಉಪಯೋಗಿಸಿಕೊಂಡು ತನ್ನೆಡೆಗೆ ಸೆಳೆಯುತ್ತೆ ಅಂತ. ಭೂಮಿಯು ಗುರುತ್ವಾಕರ್ಷಣ ಬಲವನ್ನು ಉಪಯೋಗಿಸಿಕೊಂಡು ತನ್ನೆಡೆಗೆ ಎಷ್ಟು ಬೇಕೋ ನೋಡಿ, ಇದಕ್ಕೆ ಸ್ವಲ್ಪ ಗುರುತ್ವಾಕರ್ಷಣ ಬಲದಿಂದ ಸೆಳೀತಾ ಇದೆ, ಇದಕ್ಕೆ ಸ್ವಲ್ಪ ಹೆಚ್ಚಿನ ಗುರುತ್ವಾಕರ್ಷಣ ಬಲದಿಂದ ಭೂಮಿ ಸೆಳೀತಾ ಇರೋದು. ಇದಕ್ಕೆ ಮತ್ತಷ್ಟು ಹೆಚ್ಚಿನ ಗುರುತ್ವಾಕರ್ಷಣ ಬಲವನ್ನ ಅಪ್ಲೈ ಮಾಡಿ ತನ್ನೆಡೆಗೆ ಸೆಳೀತಾ ಇದೆ ಭೂಮಿ, ಅದಕ್ಕೆ ಇದು ಹೆಚ್ಚು ಕೆಳಗಡೆ ಬಾಗಿದೆ ಅಂತ ಹೇಳಬಹುದು, ಕೆಳಗಡೆ ಬಂದಿದೆ ಅಂತ. ಅಂದ್ರೆ ಎಷ್ಟು ತೂಕ ಇರುತ್ತೆ ಅಷ್ಟು ಗುರುತ್ವಾಕರ್ಷಣ ಬಲ ಹೆಚ್ಚಿರುತ್ತೆ ಅಂತ. ಕಡಿಮೆ ತೂಕ ಇದ್ರೆ ಕಡಿಮೆ ಗುರುತ್ವಾಕರ್ಷಣ ಬಲ, ಹೆಚ್ಚು ತೂಕ ಇದ್ರೆ ಹೆಚ್ಚು ಗುರುತ್ವಾಕರ್ಷಣ ಬಲ ಅಪ್ಲೈ ಆಗುತ್ತೆ ಅಲ್ಲಿ ಅಂತ ಹೇಳಬಹುದು. ಅದರ ಬಗ್ಗೆ ಕೊಟ್ಟಿದ್ದಾರೆ. ನೋಡೋಣ ಈಗ ಸ್ಪ್ರಿಂಗ್ ತ್ರಾಸ್ ಅನ್ನ ಬಳಸಿಕೊಂಡು ತೂಕವನ್ನ ಅಳೆಯೋದು ಹೇಗೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸ್ಪ್ರಿಂಗ್ ತ್ರಾಸು ಕೊಟ್ಟಿದ್ದಾರಲ್ಲ, ಎಷ್ಟು ಅಳಿಬಹುದು ಅಂದ್ರೆ 10 ನ್ಯೂಟನ್. ನೋಡಿ, ಒಂದು ಕಡೆ ನ್ಯೂಟನ್ ಕೊಟ್ಟಿದ್ದಾರೆ, ನ್ಯೂಟನ್ ನಿಂದ ಅಳೆಯೋದು. ನಿಮಗೆ ಗೊತ್ತಿದೆ ಬಲವನ್ನು ಅಳೆಯುವ ಏಕಮಾನ ನ್ಯೂಟನ್ ಅಂತ, ಎಷ್ಟು ನ್ಯೂಟನ್ ಇದೆ ಅಂತ. ಮತ್ತೊಂದು ಕಡೆ ಗ್ರಾಮ್ಗಳಲ್ಲಿ ಕೊಟ್ಟಿದ್ದಾರೆ ಆ ವಸ್ತುವಿನ ತೂಕವನ್ನ.
ವಸ್ತುವಿನ ತೂಕ ಎಷ್ಟಿದೆ ಅಂತ ಗ್ರಾಮ್ಗಳಲ್ಲಿ ಕಂಡುಹಿಡಿಯೋದು ಈ ಸ್ಪ್ರಿಂಗ್ ಬ್ಯಾಲೆನ್ಸ್ ಅಲ್ಲಿ ಎರಡು ತುದಿಗಳಿರೋದು ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಒಂದು ತುದಿಯನ್ನ ಮೊಳೆಗೆ ನೇತು ಹಾಕಿದರೆ ಮತ್ತೊಂದು ತುದಿಯಲ್ಲಿ ಏನಿದೆ, ಕೊಕ್ಕೆ ಇದೆ. ಇಲ್ಲಿ ಜಾಗರೂಕತೆ ವಹಿಸಬೇಕಾಗುತ್ತೆ. ನೋಡಿ, ಈ ಸ್ಪ್ರಿಂಗ್ ಬ್ಯಾಲೆನ್ಸ್ ತೂಕ ಮಾಡೋದು ಎಷ್ಟು 1000 ಗ್ರಾಮ್ ಅಷ್ಟು 1 kg ಅಷ್ಟು ಅಷ್ಟೇ ತೂಕ ಮಾಡೋದಕ್ಕೆ ಸಾಧ್ಯ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೀವು 5 kg 10 kg ಇದೆಲ್ಲ ಹಾಕಿ ಕೊಕ್ಕೆಗೆ ತೂಕ ಮಾಡಕ್ ಹೋದ್ರೆ ಅದು ಮುರಿದೋಗುತ್ತೆ. ಅದಕ್ಕೆ ಅದರ ಎಷ್ಟು ಸಾಮರ್ಥ್ಯ ಇದೆ. ಈಗ ಸಣ್ಣ ತಕ್ಕಡಿ ತಗೊಂಡು 100 kg 200 kg ಇಟ್ಟರೆ ತಕ್ಕಡಿ ಮುರಿದೋಗುತ್ತೆ ಅನ್ನೋದು ಗೊತ್ತಿದೆ ನಮಗೆ. ಅದಕ್ಕೆ ಎಷ್ಟು ಸಾಮರ್ಥ್ಯ ಇದೆ ಅದಕ್ಕೆ ಅಳಿಯೋದು ಅಂತ ನೋಡಿ ಅಷ್ಟು ಮಾತ್ರ ನಾವು ಅಳಿಬೇಕಾಗುತ್ತೆ. ಇದು ಸ್ಪ್ರಿಂಗ್ ಬ್ಯಾಲೆನ್ಸ್ ಬಗ್ಗೆ. ಹಾಗಾದ್ರೆ ನೋಡೋಣ ಬನ್ನಿ. ನೋಡಿ, ಇಲ್ಲಿ 0ಯಿಂದ 1 ಅಂತ ಇದೆಯಲ್ಲ, ಅಲ್ಲಿನವರೆಗೂ 1 ನ್ಯೂಟನ್ ಅಂತ. 0ಯಿಂದ 10 ಅಂತ ಹೇಳಿದ್ರೆ 10 ನ್ಯೂಟನ್. ಹಾಗಾದ್ರೆ 0 ಮತ್ತು 1ರ ನಡುವೆ ಎಷ್ಟು ಗೆರೆ ಇದೆ ಎಣಿಸಿ. ಯಾಕೆ ಅಂದ್ರೆ 0 ಆದ ನಂತರ ಮೊದಲನೇ ಗೆರೆ ಇದೆಯಲ್ಲ, ಆ ಮೊದಲನೇ ಗೆರೆವರೆಗೂ ಎಷ್ಟು ನ್ಯೂಟನ್ ಅಂತ ಕಂಡುಹಿಡಿಬೇಕಾಗುತ್ತೆ. ಅದೇ ರೀತಿ 0 ಆದ್ಮೇಲೆ ಮೊದಲನೇ ಗೆರೆ ಇದೆಯಲ್ಲ, ಅಲ್ಲಿ ಎಷ್ಟು ಗ್ರಾಮ್ ಇದೆ ಅಂತ ಕಂಡುಹಿಡಿಬೇಕು. ನೋಡೋಣ. ಹಾಗಾದ್ರೆ 0ಯಿಂದ 1ರ ನಡುವೆ ಎಷ್ಟು ಗೆರೆಗಳಿವೆ? 1 2 3 4 5 ಗೆರೆಗಳಿವೆ. ಆ 5 ಗೆರೆಗಳನ್ನ ಕೆಳಭಾಗದಲ್ಲಿ ಹಾಕೊಳ್ಳಿ. 5 ಗೆರೆಗಳನ್ನ ಕೆಳಭಾಗದಲ್ಲಿ ಹಾಕೊಂಡು 0ಯಿಂದ 1ರವರೆಗೆ ಎಷ್ಟು ನ್ಯೂಟನ್? 1 ನ್ಯೂಟನ್. ಇದನ್ನ ಭಾಗಿಸಿದಾಗ ನಮಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 0.2 ನ್ಯೂಟನ್ ಬರುತ್ತೆ. ಹಾಗಾದ್ರೆ ಈ ಸಣ್ಣ ಗೆರೆ ಅಂದ್ರೆ 0ಯಿಂದ ಮೊದಲನೇ ಗೆರೆ ಇದೆ ನೋಡಿ, ಇಲ್ಲಿ ನೋಡ್ಕೊಳ್ಬಹುದು ನೀವು. 0 ಆದ ನಂತರ ಮೊದಲನೇ ಗೆರೆ ಇದೆಯಲ್ಲ, ಈ ಮೊದಲನೇ ಗೆರೆಯವರೆಗೂ ಎಷ್ಟು ನ್ಯೂಟನ್ ಇದೆ? 0.2 ನ್ಯೂಟನ್ ಇದೆ ಅಂತ ನಾವು ಹೇಳಬಹುದು. ಇದು ನ್ಯೂಟನ್ ಬಗ್ಗೆ. ಇಲ್ಲಿ ಗ್ರಾಮ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ 0 ಆದ್ಮೇಲೆ ಮೊದಲನೇ ಗೆರೆ ಇರೋದನ್ನ ಈಗ ಕಂಡುಹಿಡಿಬೇಕು. 0ಯಿಂದ 100ರ ತನಕ ಎಷ್ಟು ಗೆರೆಗಳಿದೆ? 5 ಗೆರೆಗಳಿದೆ. ಆ 5 ಗೆರೆಗಳನ್ನ ಕೆಳಭಾಗದಲ್ಲಿ ಹಾಕೊಳ್ಳಿ. 0ಯಿಂದ 100 ಅಲ್ವಾ, ಅದಕ್ಕೆ 100ರನ್ನ ಮೇಲೆ ಹಾಕೊಳ್ಬೇಕಾಗುತ್ತೆ. ಹಾಕೊಂಡು ಇದನ್ನ ಭಾಗಿಸಿದಾಗ 20 ಬರುತ್ತೆ. ಹಾಗಾದ್ರೆ 20 ಗ್ರಾಮ್ ಅಂತ ಹೇಳ್ಬಿಟ್ಟು, ಅಂದ್ರೆ ಈ ಗ್ರಾಮ್ನಲ್ಲಿ ತಗೊಂಡಾಗ 0ಯಿಂದ ಆ ಮೊದಲ ಇದೆಯಲ್ಲ ಅದಕ್ಕೆ 20 ಗ್ರಾಮ್ ಅಂತ ನಾವು ಹೇಳ್ಬಹುದು. ಈ ರೀತಿಯಾಗಿ ಅಳತೆ ಮಾಡೋದು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಫಾರ್ ಎಕ್ಸಾಂಪಲ್ ರೀಡಿಂಗ್ ಮಾಡುವಾಗ ಇಲ್ಲಿಗೆ ಬಂದು ನಿಂತ್ಕೊಳ್ತು ಅಂತ ಹೇಳಿದ್ರೆ ಕರೆಕ್ಟ್ ರೀಡಿಂಗ್ ಹೇಳ್ಬೇಕಾಗುತ್ತಲ್ಲ, ಅದಕ್ಕೆ ಒಂದೊಂದು ಪಾಯಿಂಟ್ದು ಎಷ್ಟು ನ್ಯೂಟನ್ ಇದೆ, ಒಂದೊಂದು ಪಾಯಿಂಟ್ದು ಎಷ್ಟು ಗ್ರಾಮ್ ಇದೆ ಅಂತ ತಿಳ್ಕೊಳ್ಬೇಕು. ಅದಕ್ಕೆ ಇದು ಒಂದು ಸಣ್ಣ ಲೆಕ್ಕ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದ್ರೆ ಈ ಸ್ಪ್ರಿಂಗ್ ತ್ರಾಸ್ ಅನ್ನ ಬಳಸ್ಕೊಂಡು ನಾವು ಹೇಗೆ ಅಳಿಬಹುದು ಅಂತ ಹೇಳ್ತಾ ಇದ್ದಾರೆ. ಏನಿಲ್ಲ, ಇಲ್ಲಿ ಸ್ಪ್ರಿಂಗ್ ತ್ರಾಸಿಗೆ ಒಂದು ಕಲ್ಲನ್ನ ಕಟ್ಟಿದಾಗ ಗುರುತ್ವಾಕರ್ಷಣ ಬಲದಿಂದ ಆ ಸ್ಪ್ರಿಂಗ್ ತ್ರಾಸು ಕೆಳಮುಖವಾಗಿ ಎಳೆಯುತ್ತೆ ಅನ್ನೋದು ನಮ್ಗೀಗ ಗೊತ್ತಾಗಿದೆ. ಹಾನಿಗೊಳಗಾಗಬಾರ್ದು, ಹೆಚ್ಚು ಭಾರದ ವಸ್ತು ಹಾಕಬೇಡಿ ಅಂತಲೂ ಕೂಡ ಅಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ಪೆನ್ಸಿಲ್ ಬಾಕ್ಸ್ ಅನ್ನ ತಗೊಂಡು ಅಥವಾ ನೀರಿನ ಬಾಟ್ಲು ತಗೊಂಡು, ಅಂದ್ರೆ ಭಾಗಶಃ ತುಂಬಿದ ನೀರಿನ ಬಾಟ್ಲು, ಯಾಕೆಂದ್ರೆ ತುಂಬಿದ್ರೆ ದೊಡ್ಡ ನೀರಿನ ಬಾಟ್ಲು ತಗೊಂಡು ಅದ್ರ ತೂಕ ಜಾಸ್ತಿ ಆಗ್ಬಿಡುತ್ತೆ. ಸ್ವಲ್ಪ ನೀರಿನ ಬಾಟ್ಲು ಸ್ವಲ್ಪ ನೀರು ಹಾಕಿ ಅದ್ರ ತೂಕ ಎಷ್ಟಿದೆ ಅಂತ ಕಂಡುಹಿಡಿರಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡೋಣ. ನೋಡಿ, ಇಲ್ಲಿ ರಾಶಿ ಮತ್ತು ತೂಕಕ್ಕೆ ಏನು ವ್ಯತ್ಯಾಸ ಅಂತ ಹೇಳ್ಬಿಟ್ಟು, ವಸ್ತುವಿನ ದ್ರವ್ಯರಾಶಿಯನ್ನು ಅಳೆಯಲು ಸ್ಪ್ರಿಂಗ್ ತ್ರಾಸಿನ ಎಡಭಾಗದಲ್ಲಿ ತೋರಿಸಿರುವ ದ್ರವ್ಯರಾಶಿ ಮಾಪನಕ್ಕಾಗಿ ಚಟುವಟಿಕೆಗಳನ್ನ ಮತ್ತೆ ಪುನರಾವರ್ತಿಸೋಣ ಅಂತ ಹೇಳ್ತಾ ಇದ್ದಾರೆ. ಈಗ 2 ಡಿಫರೆನ್ಸ್ ಅನ್ನ ಕೊಟ್ಟಿದ್ದಾರೆ. ಯಾವ್ಯಾವ್ದದು ಡಿಫರೆನ್ಸ್ ಅನ್ನೋದನ್ನ ನಾವು ನೋಡೋಣ. ಒಂದು ರಾಶಿ, ಮತ್ತೊಂದು ತೂಕ. ಯಾವುದು 2 ಡಿಫರೆನ್ಸ್? ರಾಶಿಗೂ ಮತ್ತು ತೂಕಕ್ಕೂ ಇರುವ ವ್ಯತ್ಯಾಸವನ್ನ ನಾವೀಗ ನೋಡ್ಬೇಕಾಗುತ್ತೆ. ಏನು ರಾಶಿಗೂ ಮತ್ತು ತೂಕಕ್ಕೂ ಅಂತ ಹೇಳಿದ್ರೆ, ರಾಶಿ ಅಂತ ಹೇಳಿದ್ರೆ ಅದರ ಒಳಗಡಿರುವಂತಹ ದ್ರವ್ಯ ರಾಶಿಗಳು, ದ್ರವ್ಯದ ಕಣಗಳು ಅಥವಾ ದ್ರವ್ಯದ ಪ್ರಮಾಣ ಎಷ್ಟಿದೆ ಅಂತ. ಗ್ರಾಮ್ಗಳಲ್ಲಿ ದ್ರವ್ಯದ ಪ್ರಮಾಣ ಕೊಟ್ಟಿರ್ತಾರೆ, ಅಂದ್ರೆ ಮ್ಯಾಟರ್ ಅಂತ ಹೇಳ್ತಾರಲ್ಲ ಅದು. ಆ ವಸ್ತುವಿನಲ್ಲಿ ಇರುವಂತಹ ಮ್ಯಾಟರ್, ದ್ರವ್ಯದ ಪ್ರಮಾಣ ಎಷ್ಟಿದೆ ಅದನ್ನ ದ್ರವ್ಯ ರಾಶಿ ಅಂತಾರೆ. ಇನ್ನ ತೂಕಕ್ಕೆ ಬಂದ್ರೆ ಗುರುತ್ವಾಕರ್ಷಣ ಬಲದಿಂದ ಸೆಳೆಯುತ್ತಲ್ಲ, ಎಷ್ಟು ಗುರುತ್ವಾಕರ್ಷಣ ಬಲ ಅಪ್ಲೈ ಮಾಡಿದೆ ಆ ವಸ್ತುವನ್ನ ತನ್ನೆಡೆಗೆ ಸೆಳ್ಕೊಳ್ಳೋದಕ್ಕೆ, ಅದನ್ನ ತೂಕ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಫೋರ್ಸ್ ಡ್ಯೂ ಟು ಗ್ರಾವಿಟಿ ಅಂತ ಹೇಳ್ಬೋದು. ಇಲ್ಲಿ ಅಮೌಂಟ್ ಆಫ್ ಮ್ಯಾಟರ್ನ ರಾಶಿ ಅಂತ ಹೇಳ್ತಾರೆ. ಎಷ್ಟು ದ್ರವ್ಯ ರಾಶಿ ಇದೆ ಅಂದ್ರೆ ದ್ರವ್ಯ ಇದೆ, ಆ ರಾಶಿ ಒಳಗಡೆ ಎಷ್ಟು ದ್ರವ್ಯ ಇದೆ ಅಂತ ಹೇಳ್ಬಿಟ್ಟು, ದ್ರವ್ಯದ ಪ್ರಮಾಣ ಇದೆ ಅನ್ನೋದನ್ನ ರಾಶಿ ಅಂತ ಹೇಳ್ತಾರೆ. ಇದನ್ನ ಗ್ರಾಮ್ ಮತ್ತು ಕಿಲೋಗ್ರಾಮ್ಗಳಲ್ಲಿ ಅಳಿತಾರೆ. ನೆಕ್ಸ್ಟ್ ಬಂದ್ರೆ ಇದನ್ನ ಗ್ರಾಮ್ಗಳಲ್ಲಿ ಅಳಿತಾರೆ, ಇದನ್ನ ನ್ಯೂಟನ್ ನಲ್ಲಿ ಅಳಿತಾರೆ. ನೆಕ್ಸ್ಟ್ ಇದನ್ನ ಬೀಮ್ ಬ್ಯಾಲೆನ್ಸ್ ಇಂದ ಅಳಿತಾರೆ. ರಾಶಿ ಎಂದಾಗ ಬೀಮ್ ಬ್ಯಾಲೆನ್ಸ್ ತಗೊಳ್ಬೇಕಾಗುತ್ತೆ. ಇನ್ನ ತೂಕ ಅಂತ ಹೇಳಿದಾಗ ಸ್ಪ್ರಿಂಗ್ ಬ್ಯಾಲೆನ್ಸ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ. ಇದು ರಾಶಿ ಮತ್ತು ತೂಕಕ್ಕಿರುವ ವ್ಯತ್ಯಾಸ ಅಂತ ನಾವು ಹೇಳಬಹುದು. ಇನ್ನೊಂದ್ಸಲ ಹೇಳ್ತೀನಿ ನೋಡಿ.
ರಾಶಿ ಅಂತ ಹೇಳಿದಾಗ ನಾವು ಅದರ ಒಳಗಡೆ ಇರುವ ದ್ರವ್ಯದ ಪ್ರಮಾಣವನ್ನ ರಾಶಿ ಅಂತೀವಿ. ತೂಕಕ್ಕೆ ಬಂದ್ರೆ ಫೋರ್ಸ್ ಡ್ಯೂ ಟು ಗ್ರಾವಿಟಿ ಅಂತ ಹೇಳ್ಬಿಟ್ಟು, ಅಂದ್ರೆ ಗುರುತ್ವಾಕರ್ಷಣ ಬಲದಿಂದ ಅದು ಕೆಳಗಡೆ ಸೆಳೆಯಲ್ಪಡುತ್ತಲ್ಲ ಅದನ್ನ ತೂಕ ಅಂತ ಹೇಳ್ತೀವಿ. ಇದು ಗ್ರಾಮಿಂದ ಅಳೆಯಲ್ಪಡುತ್ತೆ, ಇದು ನ್ಯೂಟನ್ ಇಂದ ಅಳೆಯಲ್ಪಡುತ್ತೆ. ನೆಕ್ಸ್ಟ್ ಇದಕ್ಕೆ ಬೀಮ್ ಬ್ಯಾಲೆನ್ಸ್ ಅನ್ನ ಅಳೆಯೋದಕ್ಕೆ ಯೂಸ್ ಮಾಡ್ತಾರೆ, ಇದು ಸ್ಪ್ರಿಂಗ್ ಬ್ಯಾಲೆನ್ಸ್ ಅನ್ನ ಅಳೆಯೋದಕ್ಕೆ ಯೂಸ್ ಮಾಡ್ತಾರೆ. ರಾಶಿ ಅಂತ ಹೇಳಿದಾಗ ಎಲ್ಲ ಕಡೆನೂ ಸೇಮ್ ಇರುತ್ತೆ. ಚಂದ್ರ, ಸೂರ್ಯ, ಭೂಮಿ ಎಲ್ಲ ಕಡೆ ನೀವು ನೋಡಿ ದ್ರವ್ಯರಾಶಿಯನ್ನ ಸೇಮ್ ಇರುತ್ತೆ. ಯಾಕೆ ಅಂದ್ರೆ ಆ ರಾಶಿ ಅಂತ ಹೇಳಿದಾಗ ವಸ್ತುವಿನಲ್ಲಿರುವ ದ್ರವ್ಯದ ಪ್ರಮಾಣ ಆಗಿರೋದ್ರಿಂದ ಎಲ್ಲ ಕಡೆಯೂ ಸೇಮ್ ಆಗಿರುತ್ತೆ. ತೂಕ ಅಂತ ಬಂದಾಗ ಗುರುತ್ವಾಕರ್ಷಣೆ ಬೇರೆ ಬೇರೆ ಕಡೆ, ಅಂದ್ರೆ ಚಂದ್ರ, ಸೂರ್ಯ, ಭೂಮಿ ಎಲ್ಲ ಕಡೆ ಬೇರೆ ಬೇರೆ ತರದ ಗುರುತ್ವಾಕರ್ಷಣೆ ಇರೋದ್ರಿಂದ ತೂಕ ಎಲ್ಲ ಕಡೆ ಬೇರೆ ಬೇರೆ ಆಗಿರುತ್ತೆ. ಇದಿಷ್ಟು ರಾಶಿ ಮತ್ತು ತೂಕಕ್ಕೆ ಇರುವ ವ್ಯತ್ಯಾಸ ಅಂತ ಇಲ್ಲಿ ಅದ್ರ ಬಗ್ಗೆ ವ್ಯತ್ಯಾಸವನ್ನ ಕೊಡಲಾಗಿದೆ. ನೆಕ್ಸ್ಟ್ ಬರೋಣ, ಇಲ್ಲಿ ಅದನ್ನೇ ಕೊಟ್ಟಿದ್ದಾರೆ ನೋಡಿ. ಭೂಮಿ, ಚಂದ್ರ, ಮಂಗಳ, ಬುಧ, ಗುರ ಇವುಗಳಲ್ಲಿ ವಸ್ತುವಿನ ರಾಶಿ ಒಂದೇ ಇದೆಯಾ ಅಥವಾ ವಸ್ತುವಿನ ತೂಕ ಒಂದೇ ಇದೆಯಾ ಅಂತ ನೋಡಿದಾಗ ವಸ್ತುವಿನ ರಾಶಿ ಒಂದೇ ಇರುತ್ತೆ. ಯಾಕೆ? ಇದು ಆ ವಸ್ತುವಿನಲ್ಲಿರುವ ದ್ರವ್ಯದ ಪ್ರಮಾಣ ಆಗಿರೋದ್ರಿಂದ ಎಲ್ಲೇ ಹೋದ್ರೂ ಆ ವಸ್ತುವಿನ ರಾಶಿ ಒಂದೇ ಆಗಿರುತ್ತೆ. ವಸ್ತುವಿನ ತೂಕ ಅಂದ್ರೆ ಗುರುತ್ವಾಕರ್ಷಣದ ಮೇಲೆ ಅವಲಂಬನೆ ಆಗಿರೋದ್ರಿಂದ ಇಲ್ಲಿ ಭೂಮಿನಲ್ಲಿ ಇರುವ ಗುರುತ್ವಾಕರ್ಷಣೆ ಬೇರೆ, ಚಂದ್ರನಲ್ಲಿರುವ ಗುರುತ್ವಾಕರ್ಷಣೆ, ಮಂಗಳದಲ್ಲಿ ಗುರುತ್ವಾಕರ್ಷಣೆ ಬೇರೆ ಬೇರೆ ಇದೆ. ಅದಕ್ಕೋಸ್ಕರ ಅದರ ತೂಕ ಕೂಡ ಬೇರೆ ಬೇರೆ ಇರುತ್ತೆ ಅನ್ನೋದನ್ನ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನಿಮಗೆ. ಇಲ್ಲಿ ಸಾಮಾನ್ಯವಾಗಿ ನಾವು ಏನ್ ಹೇಳ್ತೀವಿ, ರಾಶಿ ಅಂದ್ರೂ ಒಂದೇ, ತೂಕ ಅಂದ್ರೂ ಒಂದೇ. ಅಂದ್ರೆ ಕಾಮನ್ ಆಗಿ ಹೇಳಿದಾಗ ರಾಶಿ ಮತ್ತೆ ತೂಕ ಒಂದೇ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಗೋಧಿಯನ್ನ ತೆಗೆದುಕೊಳ್ಬೇಕಾದ್ರೆ ತರಬೇಕು ಅಂದ್ರೆ, ಅಥವಾ ಇನ್ಯಾವುದಾದ್ರೂ ವಸ್ತುಗಳನ್ನ ತರಬೇಕು ಅಂತ ಹೇಳಿದ್ರೆ 10 kg ಈ ರೀತಿನೇ ನಾವು ವೈಜ್ಞಾನಿಕವಾಗಿ ಕಾಮನ್ ಆಗಿ ಹೇಳ್ಬೇಕಾದ್ರೆ ತೂಕ 10 kg, 5 kg, 100 ಗ್ರಾಮ್ ಈ ತರನೇ ನಾವು ಹೇಳ್ತೀವಿ. ರಾಶಿ ಮತ್ತು ತೂಕ ಎರಡೂ ಒಂದೇ ಅಂತ ಕಾಮನ್ ಆಗಿ ಹೇಳ್ತೀವಿ. ಬಟ್ ವೈಜ್ಞಾನಿಕವಾಗಿ ಅದು ಸರಿಯಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಂತರ ನೋಡೋಣ, ತೇಲುವುದು ಮತ್ತು ಮುಳುಗುವುದರ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಬಕೆಟ್ ಅನ್ನ ಕೊಟ್ಟಿದ್ದಾರೆ. ಬಕೆಟ್ ಅನ್ನ ತುಂಬಾ ನೀರನ್ನು ತುಂಬಿದರೆ, ಒಂದು ಪ್ಲಾಸ್ಟಿಕ್ ಬಾಟಲ್ ಅನ್ನ ಕೊಟ್ಟಿದ್ದಾರೆ. ಆ ಪ್ಲಾಸ್ಟಿಕ್ ಬಾಟಲ್ ನೀರಿನ ಮೇಲೆ ತೇಲ್ತಾ ಇದೆ ನೋಡಿ. ಯಾವಾಗ್ಲೂ ನೀರಿನ ಕೆಳಗಡೆ ಗುರುತ್ವಾಕರ್ಷಣ ಬಲ ಇರುತ್ತೆ. ಆ ಗುರುತ್ವಾಕರ್ಷಣ ಬಲ ಏನೇ ವಸ್ತುವನ್ನ ಹಾಕಿದ್ರು ತನ್ನೆಡೆ ಸೆಳಿತಾ ಇರುತ್ತೆ. ಗುರುತ್ವಾಕರ್ಷಣ ಬಲ ಅಷ್ಟೇ ಅಲ್ಲ, ಅದರ ಜೊತೆಗೆ ಏನಿರುತ್ತೆ ಅಂತ ಹೇಳಿದ್ರೆ ಮೇಲ್ಮುಖ ಒತ್ತಡ ಅಥವಾ ತೇಲು ಬಲ, ಏನು ಬಯಾನ್ಸಿ ಅಂತ ಹೇಳ್ತೀವಿ, ಪ್ಲವನತೆ ಅಂತ ಹೇಳ್ತೀವಿ, ಆ ತೇಲು ಬಲ ಇರುತ್ತೆ. ಈಗ ನೋಡೋಣ, ಕೆಲವೊಂದು ವಸ್ತುಗಳು ಯಾವ್ದಾದ್ರು ಒಂದು ನೀರಿನಲ್ಲಿ ಹಾಕಿದಾಗ ಕೆಲವೊಂದು ವಸ್ತುಗಳು ಮುಳುಗುತ್ತೆ, ಕೆಲವೊಂದು ತೇಲುತ್ತೆ, ಕೆಲವೊಂದು ಮಧ್ಯಭಾಗದಲ್ಲಿ ನಿಂತ್ಕೊಳ್ಳುತ್ತೆ. ಹಾಗಾದ್ರೆ ಇದಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ ನೋಡಿ, ಯಾವ್ದಾದ ಒಂದು ವಸ್ತುವನ್ನ ನೀರಿನಲ್ಲಿ ಹಾಕಿದಾಗ ಅದು ಸಂಪೂರ್ಣವಾಗಿ ಮುಳುಗಿದೆ ಅಂದ್ರೆ ಅಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಏನಾಗಿತ್ತು, ಗುರುತ್ವ ಬಲ ಏನಾಗಿತ್ತು, ಹೆಚ್ಚಿತ್ತು, ತೇಲು ಬಲ ಏನಾಗಿತ್ತು, ಕಡಿಮೆ ಇತ್ತು ಅಂತ ಹೇಳ್ಬೋದು. ಮತ್ತೆ ಅದೇ ನೀರಿಗೆ ಒಂದು ವಸ್ತುವನ್ನ ಹಾಕಿದಾಗ ಅದು ತೇಲ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಗುರುತ್ವ ಬಲ ಏನಾಗಿದೆ, ಕಡಿಮೆ ಇದೆ, ತೇಲು ಬಲ ಏನಾಗಿದೆ, ಹೆಚ್ಚಿದೆ ಅಂತ ಹೇಳ್ಬೋದು. ಅದೇ ನೀರಿನಲ್ಲಿ ಒಂದು ವಸ್ತುವನ್ನ ಹಾಕಿದಾಗ ಮೇಲೇನೂ ತೇಲ್ತಾ ಇಲ್ಲ, ಫುಲ್ ಕೆಳಗೂ ಬಂದಿಲ್ಲ, ಮಧ್ಯಭಾಗದಲ್ಲಿ ನಿಂತಿದೆ ಅಂತ ಹೇಳಿದ್ರೆ ಗುರುತ್ವ ಬಲ ಮತ್ತು ತೇಲು ಬಲ ಎರಡು ಏನಾಗಿದೆ ಅಂತ ಹೇಳ್ಬೋದು, ಎರಡು ಸಮವಾಗಿದೆ ಅಂತ ಹೇಳ್ಬೋದು. ಇದನ್ನ ಬಯಾನ್ಸಿ ಅಂತ ಕೂಡ ಕರೀತಾರೆ. ಈ ರೀತಿಯಾಗಿ ಅವರು ತೇಲು ಬಲ ಮತ್ತು ಗುರುತ್ವ ಬಲದ ಬಗ್ಗೆ ಕೆಲವೊಂದು ವಸ್ತುಗಳು ಯಾಕೆ ತೇಲುತ್ತೆ, ಕೆಲವೊಂದು ಯಾಕೆ ಮುಳುಗುತ್ತೆ, ಕೆಲವೊಂದು ಮಧ್ಯಭಾಗದಲ್ಲಿ ಯಾಕೆ ನಿಂತ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಹೇಳಿದ್ದಾರೆ. ನಂತರ ಬಂದ್ರೆ ಇಲ್ಲಿ ಇದು ಯಾವ ತತ್ವ ಅಂತ ಹೇಳ್ತಾ ಇದ್ದಾರೆ, ಇದು ಆರ್ಕಿಮಿಡೀಸ್ ತತ್ವ ಅಂತ ಹೇಳಬಹುದು. ಯಾವ್ದಾದ್ರು ಒಂದು ವಸ್ತುವನ್ನ ನೀರಿನಲ್ಲಿ ಹಾಕಿದಾಗ ಅದು ನೀರು ಚೆಲ್ಲುತ್ತೆ, ಹೊರಗಡೆಗೆ ಚೆಲ್ಲಲ್ಪಡುತ್ತೆ. ಆ ಚೆಲ್ಲಲ್ಪಟ್ಟ ಆ ನೀರಿನ ತೂಕವನ್ನ ಇದರ ಜೊತೆ ಕಂಪೇರ್ ಮಾಡ್ತಾರೆ. ವಸ್ತುವಿನ ತೂಕಕ್ಕೆ ಏನಾದ್ರೂ ಸಮನಾಗಿದ್ರೆ ಅದು ತೇಲುತ್ತೆ ಅಂತ ಹೇಳ್ಬಿಟ್ಟು ಅದರ ಬಗ್ಗೆ ಕೊಟ್ಟಿದ್ದಾರೆ. ಆರ್ಕಿಮಿಡೀಸ್ ತತ್ವದ ಬಗ್ಗೆ ಹೆಚ್ಚು ನೀವು ಓದ್ಕೊಳ್ಬಹುದು. ನಂತರ ಬಂದ್ರೆ ಇಲ್ಲಿ ಪ್ಯೂಮಿಕ್ ಸ್ಟೋನ್ ಕೊಟ್ಟಿದ್ದಾರೆ. ಈ ಪ್ಯೂಮಿಕ್ ಸ್ಟೋನ್ ಹೇಗೆ ನೀರಿನ ಮೇಲೆ ಏಕೆ ತೇಲುತ್ತೆ, ಈ ತರದ ಬಂಡೆ, ಇದು ಬಂಡೆ ಆದ್ರೂ ಕೂಡ ನೀರಿನ ಮೇಲೆ ತೇಲುತ್ತೆ. ಕೆಲವೊಂದು ಸಾಮಾನ್ಯವಾಗಿ ಬಂಡೆಗಳನ್ನ ಹಾಕಿದ್ರೆ ನೀರಿನಲ್ಲಿ ಏನಾಗುತ್ತೆ, ಅದು ಮುಳುಗುತ್ತೆ. ಆದ್ರೆ ಇಲ್ಲಿ ಇರುವಂತಹ ಬಂಡೆ ನೀರಿನ ಮೇಲೆ ತೇಲ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇದನ್ನ ಪ್ಯೂಮಿಕ್ ಸ್ಟೋನ್ ಅಂತ ಹೇಳ್ತಾರೆ. ಇದರಲ್ಲೆಲ್ಲ ಹೋಲ್ಗಳಿರುತ್ತೆ, ಆ ಹೋಲ್ಗಳ ಒಳಗಡೆ ಏರ್ ಇರುತ್ತೆ, ಅಂದ್ರೆ ಗಾಳಿ ತುಂಬಿರುತ್ತೆ. ಹಾಗಾದ್ರೆ ಈ ಪ್ಯೂಮಿಕ್ ಸ್ಟೋನ್ಗಳು ಹೇಗೆ ರೂಪುಗೊಂಡುದು ಅಂತ ಹೇಳಿದ್ರೆ ಜ್ವಾಲಾಮುಖಿಯ ಸ್ಫೋಟದ ಸಮಯದಲ್ಲಿ ಇವು ರೂಪುಗೊಂಡಿದ್ಯಂತೆ. ಆ ಜ್ವಾಲಾಮುಖಿಯ ಸ್ಫೋಟ ಆದಾಗ ಅಲ್ಲಿ ಬೆಂಕಿ ಇತ್ತಲ್ಲ,
ಆ ಬೆಂಕಿಯಿಂದ ಬಹಳಷ್ಟು ಅನಿಲ ಮತ್ತು ನೀರಾವಿ ಹೊಂದಿರುವಂತಹ ಲಾವಾ ಬೇಗ ತಣ್ಣಗಾಗುತ್ತೆ. ಇಲ್ಲಿ ಅನಿಲದ ಗುಳ್ಳೆಗಳನ್ನ ಹಿಡಿದಿಟ್ಕೊಳ್ಳುವಂತಹ ಸಾಮರ್ಥ್ಯ ಈ ರಂಧ್ರಯುಕ್ತ ಬಂಡೆಗೆ ಇರುತ್ತೆ. ಆದ್ರಿಂದ ಇದು ನೀರಿನ ಮೇಲೆ ತೇಲುತ್ತೆ ಅಂತ ಹೇಳ್ತಾರೆ. ಇದು ಪಿಮಿಕ್ ಸ್ಟೋನ್ ಬಗ್ಗೆ ಕೊಟ್ಟಿರುವಂಥದ್ದು. ಹೆಚ್ಚಿನ ಇದನ್ನ ನೀವು ಆರ್ಕಿಮಿಡೀಸ್ ತತ್ವದ ಬಗ್ಗೆ ಹೆಚ್ಚಿನ ಅಂಶವನ್ನು ಕೂಡ ನೀವು ತಿಳ್ಕೊಳ್ಬಹುದು. ಇದಿಷ್ಟು ಈ ಪಾಠ ಆಗಿರುತ್ತೆ. ಮತ್ತೆ ಮತ್ತೊಂದು ಪಾಠ ನಾನು ಮಾಡಿದಾಗ ಮರಳಿನ ಸಂಖ್ಯೆ ಹೆಚ್ಚಾಗಿದೆಯೋ ಅಥವಾ ನಕ್ಷತ್ರಗಳ ಸಂಖ್ಯೆ, ಗ್ಯಾಲಾಕ್ಸಿನಲ್ಲಿರುವ ನಕ್ಷತ್ರಗಳ ಸಂಖ್ಯೆ ಹೆಚ್ಚಾಗಿದೆಯೋ ಅಂತ ಕೇಳಿದ್ರು. ಅದರಲ್ಲಿ ನಾನು ಮರಳಿನ ಸಂಖ್ಯೆ ಹೆಚ್ಚು ಅಂತ ಹೇಳಿದೆ. ಅದನ್ನು ಮತ್ತಷ್ಟು ಸ್ಟಡಿ ಮಾಡಿದಾಗ ನಕ್ಷತ್ರಗಳ ಸಂಖ್ಯೆನೇ ಹೆಚ್ಚು ಅಂತ ತಿಳಿದು ಬಂದಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದೇ ರೀತಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನೆಲ್ ರೂಪಾ TP ಲೆಟ್ಸ್ ಲರ್ನ್ ಅಂತ ಎಲ್ಲ 8ನೇ ತರಗತಿಯ ಹೊಸ ಟೆಕ್ಸ್ಟ್ ಬುಕ್ನ ಅಧ್ಯಾಯಗಳು ಮತ್ತು 10ನೇ ತರಗತಿಯ ಎಲ್ಲ ಪಾಠಗಳು ರೂಪಾ TP ಲೆಟ್ಸ್ ಲರ್ನ್ ಚಾನಲ್ ಅಲ್ಲಿ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಪಾಠನ ಮುಗಿಸ್ತೀನಿ. ಧನ್ಯವಾದಗಳು.